ಹಾಯ್ ನಮಸ್ತೆ ಸ್ನೇಹಿತರೆ, NCC ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ಗೆ ಸ್ವಾಗತ. ನಾನು ನಾಗಪ್ಪ. ಈ ಒಂದು ವಿಡಿಯೋದಲ್ಲಿ KS ಮೇನ್ಸ್ಗೆ ಪ್ರಿಪ್ರೇಷನ್ ಆಗಬೇಕಲ್ಲ ಏನೆಲ್ಲ ಫಾಲೋ ಮಾಡಬೇಕು, ಅದ್ರ ಜೊತೆಗೆ ಯಾವ್ಯಾವುದು ಮೆಟೀರಿಯಲ್ಸ್ ಅನ್ನ ಓದಬೇಕಾಗುತ್ತೆ, ಮತ್ತೆ ಸ್ಟಡಿ ಪ್ಲಾನ್ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಇದ್ರ ಜೊತೆಗೆ ನಾವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾವು ಏನೆಲ್ಲ ಫಾಲೋ ಮಾಡಬೇಕು, ಅದ್ರ ಜೊತೆಗೆ ಟೆಟ್ ಸೀರೀಸ್ ತಗೊಳ್ಳೋದು ಹೇಗೆ, ಇವೆಲ್ಲವನ್ನು ಕೂಡ ನಿಮಗೆ ಡಿಸ್ಕಸ್ ಮಾಡ್ಕೊಡ್ತಾ ಹೋಗ್ತೀವಿ. ಬಹುತೇಕ ಯಾರ್ಯಾರು ಮೇನ್ಸ್ ಬರಿತಾ ಇದ್ರ ಅವ್ರಿಗೆ ಬಹುತೇಕ ವಿಡಿಯೋ ಹೆಲ್ಪ್ ಆಗುತ್ತೆ. ಮತ್ತೆ NCC ಕಡೆಯಿಂದ ಒಂದು ಗ್ರೂಪ್ ಕೂಡ ಮಾಡ್ತಾ ಇದೀವಿ. ಪ್ರತಿದಿನನೂ ಕೂಡ KS ಮೈನ್ಸ್ಗೆ ಪ್ರಾಕ್ಟೀಸ್ಗೋಸ್ಕರ ಒಂದು ಗ್ರೂಪ್ ಅನ್ನ ಮಾಡ್ತಾ ಇದೀವಿ. ಆ ಗ್ರೂಪ್ ಲಿಂಕ್ ಅನ್ನು ಕೂಡ ಕೆಳಗಡೆ ಶೇರ್ ಮಾಡಿರ್ತೀವಿ. ಇದರಲ್ಲಿ ನಿಮಗೆ ಪ್ರತಿದಿನ ಕ್ವಶನ್ಸ್ ಬರ್ತಾ ಇರುತ್ತೆ. ನೀವು ಪ್ರಾಕ್ಟೀಸ್ ಮಾಡಿ ಗ್ರೂಪ್ ಅಲ್ಲಿ ಹಾಕಿ ಡಿಸ್ಕಸ್ ಮಾಡಬಹುದು. ನೀವು ತಗೊಂಡು ಪ್ರಾಕ್ಟೀಸ್ ಮಾಡಿ ಬಂದು ಇನ್ಸ್ಟಿಟ್ಯೂಟ್ಗೆ ಬಂದು ಕರೆಕ್ಷನ್ ಕೂಡ ನೀವು ಇಲ್ಲಿ ಮಾಡಿಸ್ಕೋಬಹುದು. ಓಕೆ, ಇನ್ನು ಟಾಪಿಕ್ ಹೋಗ್ಬೇಡ. ನೋಡಿ, KS ಮೈನ್ಸ್ಗೆ ಪ್ರಿಪೇರ್ ಆಗಬೇಕು ಅಂದ್ರೆ ಮೊದಲ ನಮ್ಗೆ ಏನ್ ಗೊತ್ತಿರಬೇಕು, ನಿಮ್ಗೆ ಗೊತ್ತಬೇಕಾಗಿರೋ ಸಿಲೆಬಸ್ ಬೇಕಿದೆ. ಆಲ್ರೆಡಿ ನೀವು ಇವಾಗ ಏನು KS ಮೈನ್ಸ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರ್ತೀರಾ. ಸೊ GS1, GS2, GS3, GS4 ಪ್ಲಸ್ ಎಸ್ಸೆ ರೈಟಿಂಗ್ ಪೇಪರ್ ಏನ್ ಬರುತ್ತೆ ಅದು, ಮತ್ತು ಕನ್ನಡ ಮತ್ತೆ ಇಂಗ್ಲಿಷ್ ಕಂಪಲ್ಸರಿ ಪೇಪರ್ ಏನಿರುತ್ತೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಇದ್ರ ಜೊತೆಗೆ ನೀವೇನ್ ಮಾಡ್ಬೇಕು, ಆಲ್ರೆಡಿ ಯಾರ್ಯಾರು ಮೆಟೀರಿಯಲ್ಸ್ ಕಲೆಕ್ಟ್ ಮಾಡಿದ್ರೆ ಓಕೆ, ಯಾರ್ಯಾರು ಮೆಟೀರಿಯಲ್ಸ್ ಕಲೆಕ್ಟ್ ಮಾಡಿದ್ರೆ, ಈಗ ಪ್ರಿಲಿಮ್ಸ್ ಅಷ್ಟೇ ಓದಿದೀವಿ, ಮೇನ್ಸ್ ಇನ್ನು ಓದಿರ್ಲಿಲ್ಲ. ಸೊ ಪ್ರಿಲಿಮ್ಸ್ ಅಲ್ಲಿ ಆಲ್ರೆಡಿ ಯಾವ್ದು ಓದಿರ್ತೀರಾ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ಕೊಂಡಿರ್ತೀರಾ, ಜಿಯೋಗ್ರಫಿನ ಓದ್ಕೊಂಡಿರ್ತೀರಾ, ಹಿಸ್ಟ್ರಿನ ಓದ್ಕೊಂಡಿರ್ತೀರಾ, ಎಕನಾಮಿನ ಓದಿರ್ತೀರಾ, ಸಮ್ ಎಕ್ಸ್ಟೆಂಟ್ ರೂರಲ್ ಡೆವಲಪ್ಮೆಂಟ್ ಕೂಡ ಸುಮಾರು ಕವರ್ ಮಾಡಿರ್ತೀರಾ. ಹೌದಲ್ಲ, ಸೈನ್ಸ್ ಅಂಡ್ ಟೆಕ್ನಾಲಜಿನ ಕವರ್ ಮಾಡಿರ್ತೀರಾ. ಇನ್ನು ಅದು ಅಲ್ಲದೆ ಬೇಸ್ ಅಲ್ಲೇ ಬರುವಂತ ಸಬ್ಜೆಕ್ಟ್ಗಳು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗ್ಬೋದು, ಸೋಸಿಯಾಲಜಿ ಪಾರ್ಟ್ ಆಗ್ಬೋದು, ಮತ್ತೆ ಎಥಿಕ್ಸ್ ಪೇಪರ್ ಆಗ್ಬೋದು, ಅಗ್ರಿಕಲ್ಚರ್ ಸೈನ್ಸ್ ಆಗ್ಬೋದು, ಇವೆಲ್ಲವನ್ನು ಕೂಡ ಇಲ್ಲಿ ಬರೀ ಮೈನ್ಸ್ ಅಷ್ಟೇ ನೋಡ್ತಾ ಹೋಗ್ತೀವಿ. ಹೌದಲ್ಲ, ನೀವು ಯಾವ್ದು ಪ್ರಿಲಿಮ್ಸ್ ಅಲ್ಲಿ ಓದಿರ್ತೀರಾ ಅದನ್ನ ಬಿಟ್ಟು ಬರೀ ಮೈನ್ಸ್ ಅಲ್ಲಿ ಯಾವ್ದು ಫೋಕಸ್ ಮಾಡಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಯಾವ ಸಬ್ಜೆಕ್ಟ್ ಓದಿದ್ರೆ ನಮ್ಗೆ ಇಲ್ಲಿ ಸ್ಕೋರ್ ಆಗುತ್ತೆ, ಮೈನ್ಸ್ ನ ಕ್ಲಿಯರ್ ಮಾಡ್ಬೇಕಾದ್ರೆ ನಾವು ಯಾವ ಸಬ್ಜೆಕ್ಟ್ಗೆ ಜಾಸ್ತಿ ಒತ್ತನ್ನು ಕೊಡ್ತಾ ಬರಬೇಕು, ಅವೆಲ್ಲವನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಸಿಲೆಬಸ್ ಅನ್ನ ಕಲೆಕ್ಟ್ ಮಾಡಿದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಮೆಟೀರಿಯಲ್ಸ್ ಅನ್ನ ಕಲೆಕ್ಟ್ ಮಾಡ್ಬೇಕು. ಇಲ್ಲಿ ಎಸ್ಸೆ ರೈಟಿಂಗ್ ಅಂತ ಯಾವುದೇ ರೀತಿಯ ಮೆಟೀರಿಯಲ್ಸ್ ಅನ್ನ ಕಲೆಕ್ಟ್ ಮಾಡೋದೇನು ಬೇಡ. ಬಟ್ ಆದ್ರೆ ನಮ್ಗೆ ಮೆಟೀರಿಯಲ್ಸ್ ಯಾವ್ದು ಬೇಕು, GS1 ಆಗ್ಬೋದು. ಸೊ GS1 ಅಲ್ಲಿ ಗೊತ್ತಿರುತ್ತೆ ನಿಮಗೆ, ಹೌದಲ್ಲ, ಹಿಸ್ಟ್ರಿ ಬಗ್ಗೆ ಕೇಳ್ತಾರೆ ಸೆಕ್ಷನ್ ಏನಲ್ಲಿ, ಸೆಕ್ಷನ್ ಬಿ ನಲ್ಲಿ ಬಂದ ಸೋಸಿಯಾಲಜಿ ಕೇಳ್ತಾರೆ, ಸೆಕ್ಷನ್ ಸಿ ಅಲ್ಲಿ ಬಂದ ನಿಮಗೆ ಎಕನಾಮಿ ಹಾಡಿ ಬಗ್ಗೆ ಕೇಳ್ತಾರೆ. ಸೊ ಕ್ಲಿಯರ್, ಆಲ್ರೆಡಿ ನಿಮಗೆ ಏನು ಹಿಸ್ಟ್ರಿ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅಂತೂ ಇದೇ ಇರುತ್ತೆ ನಿಮಗೆ. ಹಾಡಿ ಮತ್ತೆ ಎಕನಾಮಿ ಬಗ್ಗೆ ಕೂಡ ಬೇಸಿಕ್ ಇನ್ಫಾರ್ಮೇಶನ್ ಇರುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಯಾವ್ದು ಬೇಕು ನಮಗೆ ಸೋಸಿಯಾಲಜಿ ಬಗ್ಗೆ ಹೊಸದಾಗಿ ಇನ್ಫಾರ್ಮೇಶನ್ ನಾವು ಇಲ್ಲಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ NCC ಕಾಂಟ್ಯಾಕ್ಟ್ ಮಾಡಿದ್ರೆ ಅದಷ್ಟು ಮೆಟೀರಿಯಲ್ಸ್ ಕೂಡ ಸಿಗುತ್ತೆ. ಅಥವಾ ಟೆಟ್ ಸೀರೀಸ್ ಬೇಕಿರೋ ಕೂಡ ನಾವು ಇಲ್ಲಿ ತಗೊಂಡು ಪ್ರಾಕ್ಟೀಸ್ ಮಾಡಬಹುದು ಪೇಪರ್ 1ಗೆ ಕೂಡ. ಸೊ ಇದ್ರ ಜೊತೆಗೆ ಪೇಪರ್ 2ಗೂ ಕೂಡ ನಿಮಗೆ GS ಪೇಪರ್ 2 ಏನ್ ಬರ್ತಾ ಹೋಗುತ್ತೆ, ಇದಕ್ಕೂ ಕೂಡ ನಿಮಗೆ ಜಿಯೋಗ್ರಫಿ ಬರುತ್ತೆ, ಇಂಡಿಯನ್ ಪಾಲಿಟಿ ಬರುತ್ತೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬರುತ್ತೆ. ಜಿಯೋಗ್ರಫಿ ಆಲ್ರೆಡಿ ಪ್ರಿಲಿಮ್ಸ್ ಅಲ್ಲಿ ಓದಿರ್ತೀರ, ಸೇಮ್ ಅದು ಕೂಡ ಕವರ್ ಮಾಡ್ತಾ ನಿಮಗೆ ಸೇಮ್ ಸಿಲೆಬಸ್ ಇರುತ್ತೆ. ಮತ್ತೆ ನೀವು ಅಲ್ಲಿ ಓದಿರುವಂತ IC ಕೂಡ ಸೇಮ್ ಬರ್ತಾ ಹೋಗುತ್ತೆ ನಿಮಗೆ. ಇಲ್ಲಿ ಒಂದು ಅಡಿಷನಲ್ ಸಬ್ಜೆಕ್ಟ್ ಬರೋದು ಯಾವುದು, ಸೆಕ್ಷನ್ ಸಿ ಏನಲ್ಲಿ ಬರುವಂತಹ ಪೇಪರ್ 2 ನಲ್ಲಿ ಯಾವುದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ನಿಮಗೆ NCC ಕ್ಲಾಸಸ್ ಅವೈಲೇಬಲ್ ಇರುತ್ತೆ. ಅದ್ರ ಜೊತೆಗೆ ಇಲ್ಲ ಬೇಡ ಅಂತ ಹೇಳಿದ್ರೆ ನೀವು ಟೆಟ್ ಸೀರೀಸ್ ತಗೊಂಡು ಟೆಟ್ ಸೀರೀಸ್ ಸಿನಾಪ್ಸಿಸ್ ಸಿಗುತ್ತೆ ಪಬ್ಬ್ಯಾಡ್ಗೆ, ನಿಯರ್ಲಿ 100+ ಕ್ವಶನ್ಸ್ ಕೊಟ್ಟು ಪಬ್ಬ್ಯಾಡ್ಗೆ ಯೂನಿಟ್ ವೈಸ್ ನಿಮ್ಗೆ ಪ್ರಾಕ್ಟೀಸ್ ಮಾಡಿಸ್ತಾ ಬರ್ತೀವಿ. ಅಥವಾ ನಿಮಗೆ ಮೆಟೀರಿಯಲ್ಸ್ ರೂಪದಲ್ಲೂ ಕೂಡ ಸಿಗ್ತಾ ಬರ್ತಿದ್ರೆ, ಸೊ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಕೂಡ ಮೆಟೀರಿಯಲ್ಸ್ ತಗೋಬಹುದು. ಅಥವಾ ಆಲ್ರೆಡಿ ನೀವು ನೋಟ್ಸ್ ಮಾಡ್ಕೊಂಡಿದ್ರೆ ಅದನ್ನ ನೀವು ರಿವಿಷನ್ ಪ್ರಾಪರ್ ಆಗಿ ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಹೌದಲ್ಲ, ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ಕೋಬಹುದು. ಮತ್ತೆ GS3 ಇದು ಮೆಟೀರಿಯಲ್ಸ್ ಅನ್ನ ನೀವು ಆಲ್ರೆಡಿ ಟೆಕ್ನಾಲಜಿನ ನೋಡ್ಕೊಂಡಿರ್ತೀರ. ಮತ್ತೆ ಸಾಮಾನ್ಯವಾಗಿ GS3 ನ ಜನರಲ್ ಅಪ್ರೋಚ್ ಜಾಸ್ತಿ ಇರುತ್ತೆ. ಹೌದಲ್ಲ, ಜೊತೆಗೆ ಇಲ್ಲಿ ಈ GS3 ನ ಓದ್ಬೇಕಾದ್ರೆ ನಿಮಗೆ ಎಕನಾಮಿ ಪಾರ್ಟ್ ಇಂದ ಒಂದಷ್ಟು ಬರುತ್ತೆ, ಜಿಯೋಗ್ರಫಿ ಪಾರ್ಟ್ ಇಂದನೂ ಕೂಡ ಬರುತ್ತೆ ಒಂದಷ್ಟು. ಜೊತೆಗೆ EVS ಆಲ್ರೆಡಿ ಪ್ರಿಲಿಮ್ಸ್ ಅಲ್ಲಿ ಪ್ರಿಪೇರ್ ಆಗಿರ್ತೀರಾ. ಮತ್ತೆ ಲೈಫ್ ಸೈನ್ಸ್ ಕೂಡ, ಬಯಾಲಜಿ ಪಾರ್ಟ್ ಕೂಡ ಒಂದಷ್ಟು ಇಲ್ಲಿ ಆಲ್ರೆಡಿ ಪ್ರಿಪೇರ್ ಆಗಿರ್ತೀರಾ. ಇನ್ನು ಒಂದಷ್ಟು ಜನರಲ್ ಆಗಿ ಪ್ರಾಕ್ಟೀಸ್ ಮಾಡೋ ಮುಖಾಂತರ ಜನರಲ್ ಅಪ್ರೋಚ್ ಕೂಡ ನಾವು ಇಲ್ಲಿ ಮಾಡಬಹುದು. GS3 ಒಳ್ಳೆ ಸ್ಕೋರ್ ಕೂಡ ನಾವಿಲ್ಲಿ ಮಾಡ್ಕೋಬಹುದು. ಲಿಮಿಟೆಡ್ ಇನ್ಫಾರ್ಮೇಶನ್ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡು ಸೊ ಮ್ಯಾಕ್ಸಿಮಮ್ ರಿವಿಷನ್ಸ್ ಮತ್ತೆ ಪ್ರಾಕ್ಟೀಸ್ ಮುಖಾಂತರ ಇದ್ರಲ್ಲಿ ಒಳ್ಳೆ ಸ್ಕೋರ್ ಮಾಡಬಹುದು GS3ಗೆ. ಇನ್ನು GS4 ಬಂದು ನಿಮ್ಗೆ ಗೊತ್ತಿರೋ ಎಥಿಕ್ಸ್ ಪೇಪರ್. ಸೊ ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋಕ್ಕಾಗೋದು ಪೇಪರ್ ಅಂತಂದ್ರೆ ಎಥಿಕ್ಸ್ ಪೇಪರ್ ಅಂತ ಹೇಳ್ತಾ ಹೋಗ್ತೀವಿ. ಹೌದಲ್ಲ, ಹಾಗಾಗಿ ಎಥಿಕ್ಸ್ ಪೇಪರ್ ಬಗ್ಗೆ ನಾವು ಇಲ್ಲಿ ಫೋಕಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೆಟೀರಿಯಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ರಿ ಅನ್ಕೊಳ್ಳಿ, GS1, GS2, GS3, GS4. ಇಲ್ಲಿ NCC ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತಂದ್ರೆ ಇಂಡಿವಿಜುವಲ್ ಆಗಿ ಸಿಗ್ತಾ ಬರುತ್ತೆ ನಿಮಗೆ. GS1, GS2, GS3 ಅಥವಾ ಅದರ ಬರೋ ಸೆಕ್ಷನ್ಸ್ ವೈಸ್ ಓನ್ಲಿ ಪಬ್ಬ್ಯಾಡ್ ಬೇಕು ತಗೋಬಹುದು, ಓನ್ಲಿ GS1 ಬೇಕು ತಗೋಬಹುದು, ಅಥವಾ ಓನ್ಲಿ ಎಥಿಕ್ಸ್ ಬೇಕು ತಗೋಬಹುದು. ವಿತ್ ಕ್ಲಾಸಸ್ ವಿತ್ ಮೆಟೀರಿಯಲ್ಸ್ ಬೇಕಾದ್ರೂ ಕೂಡ ನೀವು ಇಲ್ಲಿ ಇನ್ಸ್ಟಿಟ್ಯೂಟ್ ಕಾಂಟ್ಯಾಕ್ಟ್ ಮಾಡಿ ಅಥವಾ ಟೆಟ್ ಸೀರೀಸ್ ಕೊಟ್ಟು ಕೂಡ ನೀವು ಇಲ್ಲಿ ತಗೋಬಹುದು. ಓನ್ ಟೆಟ್ ಸೀರೀಸ್ ಕೂಡ ನೀವು ಇಲ್ಲಿ ತಗೋಬಹುದು. ಸೊ ಹಾಗಾಗಿ ಒಂದು ಮೆಟೀರಿಯಲ್ಸ್ ನೀವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ರಾಪರ್ ಮೆಟೀರಿಯಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಈ ಟೈಮಲ್ಲಿ ಸರ್ ಕ್ಲಾಸ್ ಕೇಳಿದ ಎಷ್ಟು ಸೂಕ್ತ. ಸೊ GS1, GS2, GS3, 4 ಇಷ್ಟು ಕೂಡ ಕವರ್ ಮಾಡೋಕ್ಕಾಗತ್ತ ಅಲ್ಲ, ಲಿಮಿಟೆಡ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಎಥಿಕ್ಸ್ ಕ್ಲಾಸಸ್ ಅವಶ್ಯಕತೆ ಇದ್ರೆ ಓನ್ಲಿ ಎಥಿಕ್ಸ್ ಕ್ಲಾಸಸ್ ಮಾತ್ರ. ಬಹುತೇಕ ನಿಮ್ಗೆ ಅವಶ್ಯಕತೆ ಬೀಳೋ ಕ್ಲಾಸಸ್ ಅಂದ್ರೆ ಇಲ್ಲಿ ನಿಮಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬೇಕಾಗುತ್ತೆ,
ಎಥಿಕ್ಸ್ ಬೇಕಾಗುತ್ತೆ, ಸೋಷಿಯಾಲಜಿ ಬೇಕಾಗುತ್ತೆ. ಇನ್ನು ಬಾಕಿ ಬಹುತೇಕ ನೆಲಗಳು ಕೂಡ ನೀವು ನೋಡಿರ್ತೀರಾ ಅಥವಾ ಓದಿರ್ತೀರಾ ನೀವು. ಹಾಗಾಗಿ ಸೊ ಬಾಕಿ ಮೆಟೀರಿಯಲ್ಸ್ ನ ಕಲೆಕ್ಟ್ ಮಾಡಿ ನಿಮಗೆ 1 or 2 ಸಬ್ಜೆಕ್ಟ್ ಅಷ್ಟೇ ಕ್ಲಾಸಸ್ ಜಾಯಿನ್ ಆಗಿ ಸೊ ಯಾವ್ದು ವೀಕ್ ಇದೀರಾ ಆ ಸಬ್ಜೆಕ್ಟ್ ಮಾತ್ರ ಸರ್ವಿಸ್ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್, ಅಥವಾ ಗೈಡೆನ್ಸ್ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ನ ಕ್ಲಿಯರ್ ಮಾಡಲೇಬೇಕು ಅಂತಿದ್ರೆ ನಮ್ಗೆ ಲಿಮಿಟೆಡ್ ಕಡೆ ಹೋಗ್ಬೇಕು ನಾವಿಲ್ಲಿ. ಓಕೆ, ಆ ಮೆಟೀರಿಯಲ್ಸ್ ನ ಕಲೆಕ್ಟ್ ಮಾಡ್ಬೇಕು. ಈ ಮೆಟೀರಿಯಲ್ಸ್ ನ ಕಲೆಕ್ಟ್ ಮಾಡ್ಬೇಕಾದ್ರೆ ಓದೋ ಒಂದು ಪ್ಯಾಟರ್ನ್ ಇರುತ್ತೆ, ನೋಟ್ಸ್ ಮಾಡೋ ಪ್ಯಾಟರ್ನ್ ಹಾಕೋದು ವೆರಿ ಇಂಪಾರ್ಟೆಂಟ್. ನೋಟ್ಸ್ ಅಂದ್ರೆ ಪ್ರಿಲಿಮ್ಸ್ ಅಲ್ಲಿ ಟು ದಿ ಪಾಯಿಂಟ್ ಅನ್ನ ಮಾಡ್ಕೊಳ್ತಾ ಇದ್ವಿ, ಹೌದಲ್ಲ. ಟು ದಿ ಪಾಯಿಂಟ್ ಬೇಕಾಗಲ್ಲ. ನಮಗೆ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು KS ಮೇನ್ಸ್ ಅಲ್ಲಿ ಟೆಸ್ಟ್ ಮಾರ್ಕ್ಸ್ ಕೇಳ್ತಾ ಹೋಗ್ತಾನೆ. 10 ಮಾರ್ಕ್ಸ್ಗೆ, 12 ಮಾರ್ಕ್ಸ್ಗೆ, 12.5 ಮಾರ್ಕ್ಸ್ಗೆ, 15 ಮಾರ್ಕ್ಸ್ಗೆ ಈ ರೀತಿಯಲ್ಲಿ ಕ್ವಶನ್ಸ್ ಬರ್ತಾ ಇರುತ್ತೆ, ಹೌದಲ್ಲ. 100 ವರ್ಡ್ಸ್, 150 ವರ್ಡ್ಸ್ ಆಗ್ಬೋದು, 250 ವರ್ಡ್ಸ್ ಆಗ್ಬೋದು, 1250 ವರ್ಡ್ಸ್ಗೆ ಎಸ್ಸೆಗಳು, ಈ ರೀತಿಯಲ್ಲಿ ವರ್ಡ್ಸ್ ಲಿಮಿಟ್ ಇರ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಏನಿರ್ಬೋದು, ನಿಮಗೆ ಇಲ್ಲಿ ಲಿಮಿಟೆಡ್ ಇನ್ಫಾರ್ಮೇಶನ್ ಇರಬೇಕಾಗುತ್ತೆ. ಬಟ್ ಆದ್ರೆ ಸೊ ಮ್ಯಾಕ್ಸಿಮಮ್ ಏರಿಯಾವನ್ನ ಕವರ್ ಮಾಡಬೇಕಾಗುತ್ತೆ. ನಮ್ಮ ನಾಲೆಡ್ಜ್ ಏನಿದೆ ಅದನ್ನ ಇಲ್ಲಿ ನಾವಿಲ್ಲಿ ತೋರಿಸಬೇಕಾಗುತ್ತೆ. ಸಬ್ಜೆಕ್ಟ್ ವೈಸ್ ನಾಲೆಡ್ಜ್ ಏನಿದೆ ಅದನ್ನ ನಾವಿಲ್ಲಿ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ನೋಟ್ಸ್ ಮಾಡೋದು ಕೂಡ ಈಸಿ. ಮೈನ್ಸ್ಗೆ ಪ್ರಿಲಿಮ್ಸ್ ಆದ್ರೆ ಟು ದಿ ಪಾಯಿಂಟ್ ಮಾಡಬೇಕಿತ್ತು, ಪ್ರತಿಯೊಂದು ನೋಡಬೇಕಿತ್ತು. ಇಲ್ಲಿ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬೇಕು ಅಷ್ಟು ಪಾಯಿಂಟ್ ಮಾಡ್ಕೊಂಡ್ರೆ ಸರ್. ಫಾರ್ ಎಕ್ಸಾಂಪಲ್ ಒಂದು 10 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಕೇಳಿದಾನೆ, 12.5 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಕೇಳಿದಾನೆ, 150 ವರ್ಡ್ಸ್ ಕೇಳಿದಾನೆ ಅಂದ್ರೆ ಒಂದು 8 to 12 ಪಾಯಿಂಟ್ ನನ್ನ ಹತ್ರ ಇದ್ರೆ ಸಾಕು, ಈಸಿಯಾಗಿ ನಾವಿಲ್ಲಿ ಪ್ರೆಸೆಂಟ್ ಮಾಡ್ಬೋದು. ಹಾಗಂದ್ರೆ ಸಿಲೆಬಸ್ ಅಲ್ಲಿ ಕೊಟ್ಟಿರುವಂತಹ JS1 ಅಲ್ಲಿ ಸಿಲೆಬಸ್ ಅಲ್ಲಿ ಕೊಟ್ಟಿರ್ತಾನೆ, ಸೋಷಿಯಾಲಜಿ ಪಾರ್ಟ್ ಕೊಟ್ಟಿರ್ತಾನೆ, ಯೂನಿಟ್ 1 ಅಲ್ಲಿ ಕೊಟ್ಟಿರ್ತಾನೆ. ಆ ಯೂನಿಟ್ 1 ಕೊಟ್ಟ ಇಷ್ಟು ಟಾಪಿಕ್ ಮೇಲೆ ಕಂಪಲ್ಸರಿ ನೋಟ್ಸ್ ಮಾಡಲೇಬೇಕು. ಒಂದು ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಳ್ತಾ ಬನ್ನಿ, ವೆರಿ ಇಂಪಾರ್ಟೆಂಟ್. ಅಂದ್ರೆ ರಿವಿಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ, ಹೌದಲ್ಲ. ರಿವಿಷನ್ ಮಾಡ್ಲಿಕ್ಕೆ ಪಾಯಿಂಟ್ಗಳು ನಿಮ್ಗೆ ಹೆಲ್ಪ್ ಆಗ್ತಿರ್ಬೇಕು. ಆ KS ಅಲ್ಲಿ ಸಿಲೆಬಸ್ ಕೊಟ್ಟಿರೋ ಪ್ರತಿಯೊಂದು ಏರಿಯಾದ ಮೇಲೆ ನೀವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಮತ್ತೆ ಏನೂ ಗೊತ್ತಿಲ್ಲದೆ ಇರೋದಕ್ಕಿಂತ ಏನಾದ್ರೂ ಒಂದ್ಸಲ ಗೊತ್ತಿರಬೇಕಾಗುತ್ತೆ, ಏನಾದ್ರೂ ಒಂದು ಬರಿಬೇಕಾಗುತ್ತೆ. KS ಮೇನ್ಸ್ ಅಂದ್ರೆ ಆ ಸಬ್ಜೆಕ್ಟ್ ಗೆ, ಆ ಕಂಟೆಂಟ್ ಗೆ ರಿಲೇಟೆಡ್ ಆಗಿರುವಂತಹ ಇಶ್ಯೂಸ್ಗಳು ನೀವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಹಾಗಾಗಿ ತುಂಬಾ ಏರಿಯಾ ಬೇಡ, ಅಲ್ಲೇನ್ ಸಿಲೆಬಸ್ ಕೊಟ್ಟಿದ್ದಾನೆ ಅದ್ರ ಮೇಲೆ ಅಷ್ಟೇ ಫೋಕಸ್ ಮಾಡ್ತಾ ಬನ್ನಿ. ಅದ್ರದಷ್ಟೇ ನೋಟ್ಸ್ ನೀವು ಕಲೆಕ್ಟ್ ಮಾಡ್ಕೊಂಡು ಎಷ್ಟು ಬೇಕು ಅಷ್ಟು ಮಾತ್ರ ಒಂದು ಸ್ಮಾಲ್ ನೋಟ್ಸ್ ನೀವು ಇಲ್ಲಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಬರೀ ನೋಟ್ಸ್ ಮಾಡ್ಕೊಳ್ಳೋದಲ್ಲ, ನೋಟ್ಸ್ ಮಾಡ್ಕೊಂಡ್ಮೇಲೆ ರಿವಿಷನ್ ಸ್ಟ್ರಾಟಜಿ ಇಟ್ಕೋಬೇಕಾಗುತ್ತೆ. ಯಾಕಂದ್ರೆ ಈ GS ಪೇಪರ್ಗಳೇ ಹಾಗೆ ಅಲ್ಲ. ಸೊ ಜೊತೆಗೆ ಇಲ್ಲಿ ಒಂದಕ್ಕೊಂದು ಕನೆಕ್ಷನ್ ಇಟ್ಕೊಂಡು ಹೋಗ್ಬೋದು. KS ಮೇನ್ಸ್ ಅಲ್ಲಿ, ಪ್ರಿಲಿಮ್ಸ್ ಅಲ್ಲಿ ಆದ್ರೆ ಮರ್ತು ಹೋಗುತ್ತೆ, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಮೇನ್ಸ್ ಅಲ್ಲಿ ಅಡ್ವಾಂಟೇಜ್ ಏನು, ಸೊ ನಮ್ಗೆ ಇಲ್ಲಿ ಲೈನ್ ಅಪ್ ಮಾಡ್ಕೋಬಹುದು. ಕೆಲವೊಂದು ಸಬ್ಜೆಕ್ಟ್ಗಳು ಓದಿದ್ರೆ ಕೆಲವೊಂದು ಸಬ್ಜೆಕ್ಟ್ಗಳು ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ನೀವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದ್ತಾ ಇದ್ದೀರಾ. ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ IC ಓದಿದ್ರೆ ಪಬ್ಯಾಡ್ ಪ್ಲಸ್ ಯಾವುದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ಲಸ್ ನಿಮಗೆ ಸೋಷಿಯಾಲಜಿ, ಸೊ ಈ 3 ಸಬ್ಜೆಕ್ಟ್ ಅಲ್ಲಿ ಓದಿದ್ರೆ, ಈ 3 ಸಬ್ಜೆಕ್ಟ್ ನೀವು ಸ್ಟ್ರಾಂಗ್ ಆದ್ರೆ ನಿಯರ್ಲಿ 3 ಸಬ್ಜೆಕ್ಟ್ ಇದೆಯಲ್ಲ 250 ಮಾರ್ಕ್ಸ್ ಬರುತ್ತೆ ನಿಮಗೆ. ಪಬ್ಯಾಡ್ GS2 ನಲ್ಲಿ ಬರ್ತಾ ಹೋಗುತ್ತೆ, IC GS2 ನಲ್ಲಿ ಬರ್ತಾ ಹೋಗುತ್ತೆ, ಸೋಷಿಯಾಲಜಿ GS1 ಅಲ್ಲಿ ಬರ್ತಾ ಹೋಗುತ್ತೆ. ಈ 3 ಸಬ್ಜೆಕ್ಟ್ ಇಂದ ನಿಯರ್ಲಿ 250 ಮಾರ್ಕ್ಸ್ ಬರುತ್ತೆ. ಜೊತೆಗೆ ಇಲ್ಲಿ ನೋಡಿ, ಇದಕ್ಕೆ ಯಾವ್ದು ನಾವು ಕನೆಕ್ಟ್ ಮಾಡ್ಕೋಬಹುದು, ಎಥಿಕ್ಸ್ ಅನ್ನ ಕನೆಕ್ಟ್ ಮಾಡ್ಕೋಬಹುದು. ಅಂದ್ರೆ ನೀವು ಎಥಿಕ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತಂದ್ರೆ ನೀವು ಯಾವ ಸಬ್ಜೆಕ್ಟ್ ಎಲ್ಲ ಸ್ಟ್ರಾಂಗ್ ಇರಬೇಕು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸ್ಟ್ರಾಂಗ್ ಇರಬೇಕಾಗುತ್ತೆ, ಹೌದಲ್ಲ. IC ಅಲ್ಲಿ ಸ್ಟ್ರಾಂಗ್ ಇರಬೇಕಾಗುತ್ತೆ, ಸೋಷಿಯಾಲಜಿಯಲ್ಲಿ ಸ್ಟ್ರಾಂಗ್ ಇರಬೇಕಾಗುತ್ತೆ. ಪಬ್ಯಾಡು, ಸೋಷಿಯಾಲಜಿ ಪ್ಲಸ್ IC ನೀವು ಸ್ಟ್ರಾಂಗ್ ಆದ್ರೆ ಎಥಿಕ್ಸ್ ತಾನಾಗಿ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಆ ಎಥಿಕ್ಸ್ ಅಲ್ಲಿರೋ ಕೀವರ್ಡ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಈಗ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಕ್ವಶನ್ಸ್ ನ ಕೇಳ್ತಿದ್ದಾರೆ. ಸೊ ಮ್ಯಾಕ್ಸಿಮಮ್ ಇದುವರೆಗೂ KS ಆಗಿರೋ ಕ್ವಶನ್ಸ್ ಗಳನ್ನ ನೋಡ್ತಾ ಬನ್ನಿ, ಹೌದಲ್ಲ. ನೀವು KS ಅಲ್ಲಿ ಆಗಿರೋ ಕ್ವಶನ್ಸ್ ಗಳನ್ನ ನೋಡ್ತಾ ಬಂತು ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಇರುವಂತ ಕ್ವಶನ್ಸ್ ಗಳು ಸಾಮಾನ್ಯವಾಗಿ ಎಥಿಕ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಎಥಿಕ್ಸ್ ಇರುವಂತ ಕ್ವಶನ್ಸ್ ಗಳು ನೋಡ್ತಾ ಹೋಗ್ತೀವಿ. ಸೋಷಿಯಲ್ ಇಶ್ಯೂಸ್ ಮೇಲೆ ಇರುವಂತ ಕ್ವಶನ್ಸ್ ಗಳು ನೋಡ್ತಾ ಹೋಗ್ತೀವಿ. ಹಾಗಾಗಿ ಸಬ್ಜೆಕ್ಟ್ ಅನ್ನ ಸ್ಟ್ರಾಂಗ್ ಮಾಡ್ತಾ ಹೋಗ್ಬೋದು. ಯಾವುದು ಸೋಷಿಯಾಲಜಿನ ಓದ್ಬೇಕಾಗುತ್ತೆ, ಮಸ್ಟ್ ಅಂಡ್ ಶುಡ್ ಸೋಷಿಯಾಲಜಿ, IC, ಪಬ್ಯಾಡ್ ಈ 3 ಸ್ಕೋರ್ ಆದ್ರೆ ಅಥವಾ ಈ 3 ನೀವು ಚೆನ್ನಾಗಿ ಓದ್ಕೊಂಡ್ರೆ ನಿಯರ್ಲಿ 250 ಮಾರ್ಕ್ಸ್ ಗೆ ಇದು ಬರುತ್ತೆ. ಇದು ಇದರ ಬಳಕೆ ಮಾಡ್ಕೊಂಡು ನಾವು ಯಾವ್ದು ಸ್ಕೋರ್ ಮಾಡ್ಕೋಬಹುದು, 250 ಮಾರ್ಕ್ಸ್ ಗೆ ಬರುವಂತ ಎಥಿಕ್ಸ್ ಇಂಟಿಗ್ರಿಟಿ ಆಪ್ಟಿಟ್ಯೂಡ್ ಅಲ್ಲಿ ಸ್ಕೋರ್ ಮಾಡ್ಕೋಬಹುದು. ಎಥಿಕ್ಸ್ ಇಂಟಿಗ್ರಿಟಿ ಆಪ್ಟಿಟ್ಯೂಡ್ ಅಲ್ಲಿ ಸ್ಕೋರ್ ಹಾಕ್ಬೇಕು ಅಂತಂದ್ರೆ ಪಬ್ಯಾಡ್ ನಮ್ಗೆ ಸ್ಟ್ರಾಂಗ್ ಆಗ್ಬೇಕಾಗತ್ತೆ, ಹೌದಲ್ಲ. IC ಸ್ಟ್ರಾಂಗ್ ಆಗ್ಬೇಕಾಗುತ್ತೆ, ಸೋಷಿಯಾಲಜಿ ಸ್ಟ್ರಾಂಗ್ ಆಗ್ಬೇಕಾಗುತ್ತೆ, ಹೌದಲ್ಲ. ಕಾಲ್ ಮಾರ್ಕ್ಸ್ ಬಗ್ಗೆ ನಮ್ಗೆ ಸೋಷಿಯಾಲಜಿಲಿ ಓದಿರ್ತೀವ್ರಿ, ಈಗ ಅದ್ರ ರಿಲೇಟೆಡ್ ಬಂದ್ಬಿಟ್ಟು ನಿಮಗೆ ಎಥಿಕ್ಸ್ ಅಲ್ಲಿ ಕ್ವಶನ್ಸ್ ನ ಕೇಳ್ತಾ ಹೋಗ್ಬೋದು, ಹೌದಲ್ಲ. ಇಲ್ಲಿ ಇಲ್ಲಿರುವಂತ ವ್ಯಕ್ತಿಗಳ ಅಥವಾ ತೇರಿಸಿಕೊಟ್ಟಿರುವಂತ ವ್ಯಕ್ತಿಗಳ ವ್ಯಾಲ್ಯೂಸ್ ಬಗ್ಗೆ ಕೇಳೋದು ಬಂತಂದ್ರೆ ಇಲ್ಲಿ ವ್ಯಾಲ್ಯೂಸ್ ಬಗ್ಗೆ ನೋಡ್ತಾ ಹೋಗ್ತೀವಿ, ಇಲ್ಲಿ ಅವರ ಐಡಿಯಾಲಜಿನ ನೋಡ್ತಾ ಹೋಗ್ತೀವಿ. ವ್ಯಾಲ್ಯೂಸ್ ಗಳು ಯಾವ ಮೇಲೆ ಡಿಪೆಂಡ್ ಆಗಿರ್ತವೆ, ಅವರ ಐಡಿಯಾಲಜಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಈ ಪದಗಳು ಇಂಪಾರ್ಟೆಂಟ್, ಐಡಿಯಾಲಜಿ, ವ್ಯಾಲ್ಯೂಸ್, ಹೌದಲ್ಲ. ಅಂದ್ರೆ ಗಾಂಧಿ ಅಂದ್ರೆ ಗಾಂಧಿ ಐಡಿಯಾಲಜಿ ಗೊತ್ತಿದ್ರೆ ಅವ್ರ ವ್ಯಾಲ್ಯೂಸ್ ನ ನಾವು ಡಿಕೋಡ್ ಮಾಡ್ತಾ ಬರ್ಬೋದು. ಅಂಬೇಡ್ಕರ್ ಅಂತ ಹೇಳೋದಾದ್ರೆ ಅಂಬೇಡ್ಕರ್ ಐಡಿಯಾಲಜಿ ಗೊತ್ತಿತ್ತು ಅಂತಂದ್ರೆ ಅವ್ರ ವ್ಯಾಲ್ಯೂಸ್ ಏನು ಅಂತ ಡಿಕೋಡ್ ಮಾಡ್ತಾರೆ. ಅಂದ್ರೆ ಅದಕ್ಕೆ ಇದು ಒಂದಕ್ಕೊಂದು ಇಂಟರ್ ಕನೆಕ್ಟ್ ಇರ್ತಾ ಹೋಗುತ್ತೆ. ಎಥಿಕ್ಸ್ ಜೊತೆಗೆ ಯಾವ ಸಬ್ಜೆಕ್ಟ್ ಗಳನ್ನ ನಾವು ಕಂಬೈನ್ ಸ್ಟಡಿ ಮಾಡಬೇಕು ಅಂತಂದ್ರೆ ನಾನೇನಾದ್ರು ಎಥಿಕ್ಸ್ ಓದೋದಾದ್ರೆ ಪಬ್ಯಾಡ್, ಸೋಷಿಯಾಲಜಿ, IC ಕವರ್ ಮಾಡಿ ಇಮಿಡಿಯೇಟ್ಲಿ ಎಥಿಕ್ಸ್ ಸ್ಟ್ರಾಂಗ್ ಮಾಡ್ತಾ ಬರ್ತೀನಿ. ಮತ್ತೆ ಇಲ್ಲಿ ಬಳಕೆ ಮಾಡುವಂತ ಪದಗಳು ವೆರಿ ಇಂಪಾರ್ಟೆಂಟ್, ಸಬ್ಜೆಕ್ಟ್ ವೈಸ್ ವರ್ಡ್ಸ್ ಗಳನ್ನ ಇಟ್ಕೋಬೇಕಾಗುತ್ತೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದ್ತಾ ಇರ್ತೀರಾ ಅಥವಾ ನೋಟ್ ಮಾಡ್ಕೊಳ್ತೀರಾ, ಆ ಕೀವರ್ಡ್ಸ್ ಗಳು ಮಾಡ್ಕೊಳ್ತಾ ಬನ್ನಿ,
ಹೌದಲ್ಲ. ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಯೂಸ್ ಮಾಡುವಂತಹ ಕೀವರ್ಡ್ಸ್ಗಳು ಎಲ್ಲಿ ಎಥಿಕ್ಸ್ ಅಲ್ಲೂ ಕೂಡ ಯೂಸ್ ಮಾಡಬಹುದು, ಐಸಿಯಲ್ಲಿ ಯೂಸ್ ಮಾಡುವಂತ ಆಗ್ಬೋದು, ಸೋಷಿಯಾಲಜಿಲಿ ಯೂಸ್ ಮಾಡುವಂತ ಕೀವರ್ಡ್ಸ್ಗಳು ಆಗ್ಬೋದು. ಅಂದ್ರೆ ಸಬ್ಜೆಕ್ಟ್ ಬೇಸ್ಡ್ ವೊಕ್ಯಾಬ್ಯುಲರಿ ನೀವು ಇಲ್ಲಿ ಸ್ಟ್ರಾಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಕೀವರ್ಡ್ಸ್ ಗಳು ನೀವು ಇಲ್ಲಿ ಸ್ಟ್ರಾಂಗ್ ಮಾಡ್ಕೋಬೇಕು. ಕೀವರ್ಡ್ಸ್ ಗಳಿಗೆ ತುಂಬಾ ದೊಡ್ಡ ಅರ್ಥವನ್ನು ಇರ್ತಾ ಹೋಗುತ್ತೆ. ಅದ್ರ ಮೇಲೆ ನೀವು ಆನ್ಸರ್ ಕನ್ಸ್ಟ್ರಕ್ಟ್ ಅನ್ನ ಮಾಡ್ತಾ ಬರ್ಬೋದು, ಒಂದಕ್ಕೊಂದು ಸಬ್ಜೆಕ್ಟ್ ಲಿಂಕ್ ಅನ್ನ ಇಟ್ಕೊಳ್ತಾ ಹೋದ್ರೆ. ಅಂದ್ರೆ ಇವಾಗ ನೋಡಿ, ಈ 3 ಸಬ್ಜೆಕ್ಟ್ ಇದ್ರೆ 250 ಮಾರ್ಕ್ಸ್ ಬರುತ್ತೆ, ಇದೊಂದು ಸಬ್ಜೆಕ್ಟ್ 250 ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಓವರ್ ಆಲ್ ಆಗಿ 500 ಮಾರ್ಕ್ಸ್ ಈಸಿಯಾಗಿ ನಾವು ಸ್ಕೋರ್ ಮಾಡಬಹುದು. ಬರೀ ಎಥಿಕ್ಸ್ ಅಷ್ಟನ್ನೇ ಓದಕ್ಕೆ ಹೋಗ್ಬೇಡಿ, ಎಥಿಕ್ಸ್ ಜೊತೆಗೆ ಏನ್ ಕನೆಕ್ಟ್ ಮಾಡ್ತಾ ಬನ್ನಿ. ಈ 3 ಸಬ್ಜೆಕ್ಟ್ ಕನೆಕ್ಟ್ ಮಾಡಿದ್ರೆ ಎಥಿಕ್ಸ್ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಇನ್ನು ಇದೇ ತರ ಯಾವ್ದು ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಸೋಷಿಯಾಲಜಿ ಓದ್ಬೇಕು ಅಂತ ಅನ್ಕೊಂಡು, ಈಗ ಸೋಷಿಯಾಲಜಿ ನಮ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಇಲ್ಲಿ ನಮ್ಗೆ ಸೋಷಿಯಾಲಜಿ ನೋಡೋದಾಯ್ತು ಅಂತಂದ್ರೆ, ಈ ಸೋಷಿಯಾಲಜಿಲಿ ಬಂದಾಗ ನಿಮಗೆ ಯಾವ ಸಬ್ಜೆಕ್ಟ್ ಕವರ್ ಆಗ್ತಾ ಹೋಗುತ್ತೆ ಈ ಸೋಷಿಯಾಲಜಿ ಓದ್ಬೇಕು ಅಂತ ಹೇಳಿದ್ರೆ. ಫಾರ್ ಎಕ್ಸಾಂಪಲ್ ಫಸ್ಟ್ನೇ ಯೂನಿಟ್ ಇದೆಯಲ್ಲ, ಆ ಯೂನಿಟ್ 1 ಹಿಸ್ಟ್ರಿಯಲ್ಲಿ ಬರುವಂತ ಯೂನಿಟ್ 6 ಯೂನಿಟ್ ಜೊತೆ ಕನೆಕ್ಟ್ ಆಗಿದೆ. ಹಿಸ್ಟ್ರಿಯಲ್ಲಿ 6 ಯೂನಿಟ್, 6ನೇ ಯೂನಿಟ್ ಏನು ಓದ್ತಾವ್, 6th ಯೂನಿಟ್ ಏನು ಓದ್ತೀವಿ ಅದು ಸೋಷಿಯಾಲಜಿಲಿ ಫಸ್ಟ್ ಯೂನಿಟ್ ಅಲ್ಲಿ ಮ್ಯಾಕ್ಸಿಮಮ್ ಕಾನ್ಸೆಪ್ಟ್ಗಳು ಬರ್ತಾ ಹೋಗುತ್ತೆ. ಸೋಷಿಯಲ್ ಚೇಂಜಸ್ ಅಂತ ಸೆಕೆಂಡ್ ಚಾಪ್ಟರ್ ಓದ್ತಾ ಹೋಗುತ್ತೆ. ಕಂಪ್ಲೀಟ್ಲಿ ಇದು ಸೋಷಿಯಾಲಜಿ ಸಂಬಂಧಪಟ್ಟಾಗೆ ಇರುತ್ತೆ. ಇನ್ನು 3-4 ಯೂನಿಟ್ ಆಗ್ಬೋದು, ಇವೆಲ್ಲೂ ಕೂಡ 5 ಯೂನಿಟ್ ಆಗ್ಬೋದು, ಇವೆಲ್ಲೂ ಕೂಡ ಐಸಿ ಜೊತೆಗೆ ಕನೆಕ್ಷನ್ ಇರ್ತಾ ಹೋಗುತ್ತೆ. ಇದು 6 ಮತ್ತೆ 7 ಯೂನಿಟ್ ಆಗ್ಬೋದು, ಎಕನಾಮಿ ಜೊತೆ ಕನೆಕ್ಷನ್ ಇಟ್ಕೊಂಡಿರುತ್ತೆ. ಅಂತಂದ್ರೆ ಐಸಿನ ಓದ್ಬೇಕಾದ್ರೆ ಎಕನಾಮಿ ಪ್ಲಸ್ ಸೋಷಿಯಾಲಜಿನ ಓದ್ಬೇಕಾದ್ರೆ ಸೋಷಿಯಾಲಜಿ ಜೊತೆಗೆ ನೀವು ಎಕನಾಮಿ ಪ್ಲಸ್ ಐಸಿ ಸ್ಟ್ರಾಂಗ್ ಆಯ್ತು ಅಂತ ಹೇಳಿದ್ರೆ ನಿಮಗೆ ಸೋಷಿಯಾಲಜಿ ಮ್ಯಾಕ್ಸಿಮಮ್ ಸ್ಟ್ರಾಂಗ್ ಆಗ್ಬಿಡುತ್ತೆ. ನೋಡಿ, ಎಕನಾಮಿ ಪ್ಲಸ್ ಐಸಿ ಸ್ಟ್ರಾಂಗ್ ಆಯ್ತು ಅಂತಂದ್ರೆ ಸೋಷಿಯಾಲಜಿ ಕೂಡ ನಿಮಗೆ ಸ್ಟ್ರಾಂಗ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ಹೌದಲ್ಲ. ಎಕನಾಮಿ ಪ್ಲಸ್ ಐಸಿ, ಹೌದಲ್ಲ, ಇವೆರಡು ಸ್ಟ್ರಾಂಗ್ ಆಗೋದ್ರಿಂದ ಸೋಷಿಯಾಲಜಿ ಸ್ಟ್ರಾಂಗ್ ಆಗುತ್ತೆ. ನೋಡಿ, ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಇಂಟರ್ ಕನೆಕ್ಟ್ ಆಗುತ್ತೆ ನಿಮಗೆ. ಅಲ್ಲ, ಐಸಿಯಲ್ಲಿ ಓದೋದೆಲ್ಲ ಕೂಡ ಸೋಷಿಯಾಲಜಿ ಮ್ಯಾಕ್ಸಿಮಮ್ ಓದ್ತಾ ಬರ್ತೀವಿ. ಎಕನಾಮಿಲಿ ಒಂದಷ್ಟು ಕಾನ್ಸೆಪ್ಟ್ಗಳು ಎಲ್ಲಿ ಸೋಷಿಯಾಲಜಿಲಿ ಓದ್ತಾ ಬರ್ತೀವಿ. ಹಿಸ್ಟ್ರಿಯಲ್ಲಿ ಓದುವಂತ ಬೇಸಿಕ್ ಇನ್ಫಾರ್ಮೇಶನ್ ಇಲ್ಲೂ ಕೂಡ ಯೂನಿಟ್ 1 ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಈ 3 ಸಬ್ಜೆಕ್ಟ್ ಸ್ಟ್ರಾಂಗ್ ಆದ್ರೆ ಸೋಷಿಯಾಲಜಿ ನಿಮಗೆ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಯಾಕಂದ್ರೆ ಸೊಸೈಟಿಗೆ ಸರ್ವಿಸ್ ಕೊಡ್ತಾ ಹೋಗ್ತಿದೀವಲ್ಲ, ಸೊ ಅಂದ್ರೆ ಸೋಷಿಯಾಲಜಿ ಎಲ್ಲ ಸಬ್ಜೆಕ್ಟ್ ಕೂಡ ಕನೆಕ್ಷನ್ ಪಡ್ಕೊಳ್ತಾ ಹೋಗ್ತಿರುತ್ತೆ. ಸೊ ಕ್ಲಿಯರ್. ಇನ್ನು ಇದೇ ತರ ಬಂದಾಗ ಇನ್ ಯಾವ ಸಬ್ಜೆಕ್ಟ್ ಕನೆಕ್ಷನ್ ಪಡ್ಕೊಳ್ತಾ ಬರುತ್ತೆ. ಇನ್ನು GS3 ನೋಡಿ, ವೆರಿ ಇಂಪಾರ್ಟೆಂಟ್. ಈ GS3 ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು ಅಂತಂದ್ರೆ ನಮ್ಗೆ ಈಸಿ ಇದು. ಸೊ GS3 ನಲ್ಲಿ ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ಬರುತ್ತೆ. ಸೆಕ್ಷನ್ ಏನ್ ಬರ್ತಾ ಹೋಗುತ್ತೆ, ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ. ಪ್ಯೂರ್ಲಿ ನಿಮಗೆ ಟೆಕ್ನಾಲಜಿ ಇಲ್ಲ. ಈ ಸ್ಪೇಸ್ ಟೆಕ್ನಾಲಜಿ ಅದು ಇದು ಮತ್ತೆ 1 ಚಾಪ್ಟರ್ ಬಿಟ್ರೆ ಇನ್ನು ಬಾಕಿದೆಲ್ಲೂ ಕೂಡ ಜನರಲ್ ಆಗಿ ಕನೆಕ್ಟ್ ಮಾಡುವಂತ ಇನ್ಫಾರ್ಮೇಶನ್ಗಳಿವೆ. ಯಾವುದು ಎಕನಾಮಿ ಬೇಸ್ ಮೇಲೆ ಇದೆ, ಜಿಯೋಗ್ರಫಿ ಬೇಸ್ ಮೇಲೆ ಇದೆ. ಅಂದ್ರೆ GS3 ಸ್ಟ್ರಾಂಗ್ ಆಗ್ಬೇಕಾದ್ರೆ EVS ಹೇಗಿರೋ ಪ್ರಿಲಿಮ್ಸ್ ಅಲ್ಲಿ ಏನೋದಿರ್ತೀರ ಅದೇ ಇಲ್ಲಿ ಕ್ಯಾರಿ ಆಗುತ್ತೆ. ಸೆಕ್ಷನ್ ಸಿ ನಲ್ಲಿ ಇರೋದು ಕ್ಯಾರಿ ಆಗುತ್ತೆ. ಸೆಕ್ಷನ್ 1 ಮತ್ತೆ ಸೆಕ್ಷನ್ 2ಗೆ ಈ ಅಗ್ರಿಕಲ್ಚರ್ ಸೈನ್ಸ್ ಏನ್ ಬರುತ್ತೆ ಮತ್ತೆ ಲೈಫ್ ಸೈನ್ಸ್ ಏನ್ ಬರುತ್ತೆ, ಈ ಭಾಗದಲ್ಲಿ ಎಲ್ಲರೂ ಕೂಡ ಲೈಫ್ ಸೈನ್ಸ್ ಆಲ್ರೆಡಿ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಂಡಿರ್ತೀರ ನೀವುಗಳು, ಹೌದಲ್ಲ. ಅದ್ರ ಜೊತೆಗೆ ಇವೇನ್ ಮಾಡಬಹುದು, ಜಿಯೋಗ್ರಫಿಲಿ ಬರುವಂತ ಒಂದಷ್ಟು ಪಾರ್ಟ್ಸ್ಗಳು ಸೆಕ್ಷನ್ಸ್ ಬಿ ನಲ್ಲಿ ಅಗ್ರಿಕಲ್ಚರ್ ಸೈನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಸೆಕ್ಷನ್ ಸಿ ನಲ್ಲಿ ಯಾವ್ದು ಎಕನಾಮಿ ರಿಲೇಟೆಡ್ ಇರುವ ಪಾರ್ಟ್ಗಳು ಬರ್ತಾ ಹೋಗುತ್ತೆ. ಅಂದ್ರೆ ಎಕನಾಮಿ, ಜಿಯೋಗ್ರಫಿ, EVS ಸ್ವಲ್ಪ ಸ್ಟ್ರಾಂಗ್ ಆಯ್ತು ಅಂದ್ರೆ GST ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ನೀವು ಇಲ್ಲಿ ಅಟೆಂಡ್ ಮಾಡಬಹುದು. ಸ್ವಲ್ಪ ಇಲ್ಲಿ ಕರೆಂಟ್ ಅಫೇರ್ಸ್ ನ ಫೋಕಸ್ ಮಾಡಬೇಕಾಗುತ್ತೆ. ಇಲ್ಲಿ ಟೆಕ್ನಾಲಜಿಯಲ್ಲಿ ಬಂದಾಗ ಒಂದಷ್ಟು ಕ್ವಶನ್ಸ್ ಗಳು ನಿಮಗೆ ಇಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಬರೋ ಸಾಧ್ಯತೆ ಇರ್ತಾ ಹೋಗುತ್ತೆ. ಸ್ವಲ್ಪ ಡೈನಾಮಿಕ್ ಆಗಿ ನೀವು ಇಲ್ಲಿ ಅಪ್ರೋಚ್ ಮಾಡಬೇಕಾಗುತ್ತೆ. GS3 ನ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಕಡೆಗೆ ನೋಡಿ, ಸಿಲೆಬಸ್ ವೈಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಟ್ಸ್ ಅನ್ನ ಮಾಡ್ಕೊಂಡು ಅದ್ರ ಮೇಲೆ ಪ್ರಾಕ್ಟೀಸ್ ಜಾಸ್ತಿ ಮಾಡ್ತಾ ಬನ್ನಿ. ಸೊ GS3 ಸ್ಟ್ರಾಂಗ್ ಆಗ್ಬೇಕು ಅಂತಂದ್ರೆ ಎಕನಾಮಿ, ಜಿಯೋಗ್ರಫಿ, ಹೌದಲ್ಲ, EVS ಆಗ್ಬೋದು, ಬಯಾಲಜಿ ಆಗ್ಬೋದು ಸ್ಟ್ರಾಂಗ್ ಆದ್ರೆ ಮ್ಯಾಕ್ಸಿಮಮ್ GS3 ಸ್ಟ್ರಾಂಗ್ ಆದಾಗ ಆಗುತ್ತೆ. ರಿಸರ್ಚ್ ಡೆವಲಪ್ಮೆಂಟ್ ಟೆಕ್ನಾಲಜಿ ಮೇಲೆ ಏನಿರುತ್ತೆ ಅದ್ರ ಮೇಲೆ ಅಷ್ಟು ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ. ಅದನ್ನ ಇಟ್ಕೊಂಡು GS3 ನ ಸ್ಟ್ರಾಂಗ್ ಮಾಡ್ಕೋಬೇಕು. ಅಂದ್ರೆ ಈ ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಇಂಟರ್ಲಿಂಕ್ ಇರೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡಿ. ಇವಾಗ ಸೇಮ್ ರಿಪೀಟೆಡ್ ಕಾನ್ಸೆಪ್ಟ್ಗಳು ಬರ್ತಾ ಇರ್ತವೆ, ಅದನ್ನ ನೋಡಿ, ಅದನ್ನ ರಿಪೀಟ್ ಕಾನ್ಸೆಪ್ಟ್ಗಳು ಯಾವ್ದು ಬರ್ತವೆ ಮತ್ತೆ ಯಾವ ರೀತಿ ಕ್ವಶನ್ಸ್ ಆಗುತ್ತೆ ಅದ್ರೆಲ್ಲರೂ ಕೂಡ ಮಾರ್ಕ್ ಮಾಡಿ ನೀವು ಇಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಕ್ವಶನ್ಸ್ ಅಂದ್ರೆ ನೆನಪಾಯ್ತು ನನ್ಗೆ. ಇಲ್ಲಿ ಸಾಮಾನ್ಯವಾಗಿ ಮೊದಲು ಏನಾಗ್ತಿತ್ತು, 2014 ಆಗ್ಬೋದು, 17 ಆಗ್ಬೋದು, 2014 ಅಥವಾ 17 ಬಂದಾಗ ನಿಮಗೆ ಸಾಮಾನ್ಯವಾಗಿ 3125 ವರ್ಡ್ಸ್ಗಳು ಕೇಳ್ತಾ ಇದ್ರು. KS ಮೈನ್ಸ್ ಅಲ್ಲಿ ನಿಮಗೆ ಸಿಗುವಂತ 3 hours ಅಲ್ಲಿ 3125 ಪದಗಳು ಬರ್ಬೇಕಿತ್ತು. ಆದರೆ 2021 ಏನು ಎಕ್ಸಾಮ್ ಆಗಿದೆ ನಿಮಗೆ, ಅದ್ರಲ್ಲಿ ನೋಡೋದಾದ್ರೆ ಈ 3125ರಿಂದ 4000 ಪದಗಳು ಬರೋಕೆ ಹೋಗುತ್ತೆ. ಅಂದ್ರೆ 4000 ವರ್ಡ್ಸ್ ಅನ್ನ ಬರೀಬೇಕು. 3 hours ಟೈಮ್ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇಲ್ಲಿ, ಹೌದಲ್ಲ. ಸೊ 4000 ವರ್ಡ್ಸ್ ಅನ್ನ ನಾವು 3 hours ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಹಾಗಾದ್ರೆ ಆನ್ಸರ್ ಪ್ರಾಕ್ಟೀಸ್ ಅನ್ನೋದು ನಮಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಫಸ್ಟ್ ಏನ್ ಮಾಡ್ಬೇಕು, ಸಿಲೆಬಸ್ ನೋಡ್ರಿ, ಮೆಟೀರಿಯಲ್ಸ್ ಕಲೆಕ್ಟ್ ಮಾಡಿದ್ರಿ, ಈ ಮೆಟೀರಿಯಲ್ಸ್ ಒಂದು ಆರ್ಗನೈಸ್ಡ್ ಆಗಿ ಜೋಡಿಸ್ಕೊಂಡ್ರಿ. ಯಾವ ಸಬ್ಜೆಕ್ಟ್ ಆದ್ಮೇಲೆ ಯಾವ ಸಬ್ಜೆಕ್ಟ್ ಅನ್ನು ಕನೆಕ್ಟ್ ಮಾಡಬೇಕು, ಬರೀಬೇಕು ಅಂತ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ. ಸೊ ಕ್ಲಿಯರ್. ಇದು ಮಾಡ್ಕೊಂಡು ಸಣ್ಣ ರಿವಿಷನ್ ಮಾಡ್ಕೊಂಡು ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಏನ್ ಮಾಡ್ಕೊಂಡಿರ್ತೀರಾ ಆ ಇಂಪಾರ್ಟೆಂಟ್ ನೋಟ್ಸ್ ಗಳನ್ನ, ಕೀ ಕಾನ್ಸೆಪ್ಟ್ ಗಳನ್ನ ಫ್ರೀಕ್ವೆಂಟ್ ಆಗಿ ನೀವು ಏನ್ ಮಾಡ್ತಾ ಬರ್ಬೇಕು, ರಿವಿಷನ್ಸ್ ಮಾಡ್ತಾ ಬರ್ಬೇಕು.
ಹೌದಲ್ಲ? ಸೊ ವೆರಿ ಇಂಪಾರ್ಟೆಂಟ್. ಕೀ ಕಾನ್ಸೆಪ್ಟ್ಗಳಾಗ್ಬೋದು, ಫ್ಯಾಕ್ಟ್ಸ್ಗಳಾಗ್ಬೋದು, ಇವೆಲ್ಲವನ್ನು ಫ್ರೀಕ್ವೆಂಟ್ ಆಗಿ ರಿವಿಷನ್ಸ್ ಆಗ್ತಾ ಇರಬೇಕು. ಸಾಧ್ಯವಾದಷ್ಟು ಬರೆದು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ದಿನಕ್ಕೆ ಮಿನಿಮಮ್ 2 to 3 hours ಅಟ್ಲೀಸ್ಟ್ ಬರೀಲಿಕ್ಕೆ ಇವಾಗ ಟೈಮ್ನ ಕೊಡ್ತಾ ಹೋಗ್ಬೇಕು. ಮತ್ತೆ ಪ್ರತಿ ಟಾಪಿಕ್ ಮೇಲೆ ಅವರೇನ್ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾನೆ ಆ ಈಚ್ ಅಂಡ್ ಎವರಿ ಟಾಪಿಕ್ ಮೇಲೆ ಒಂದು ಸಮ್ಮರಿಯನ್ನ ರೆಡಿ ಮಾಡ್ಕೊಂಡು ಒಂದು 12 ರಿಂದ 13 ಪಾಯಿಂಟ್ ಮಾಡ್ಕೊಳ್ತಿರಲ್ಲ, ಆ ಪಾಯಿಂಟ್ ಜೊತೆಗೆ ಇವೆಲ್ಲವನ್ನು ಸೇರಿಸಿ ಒಂದು ಸಮ್ಮರಿ ರೆಡಿ ಮಾಡ್ಕೊಂಡು ರೆಡಿಮೇಡ್ ಆನ್ಸರ್ ರೆಡಿ ಇರುತ್ತೆ. ಅವನು ಆ ಟಾಪಿಕ್ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ರೆ ನೀವು ಅಪ್ರೋಚ್ ಮಾಡಕ್ಕೆ ಇದು ಹೆಲ್ಪ್ ಆಗ್ತಾ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಸಮ್ಮರಿಯನ್ನ ಮಾಡ್ಕೋಬೇಕಾಗುತ್ತೆ. ಅಥವಾ ಯಾವ್ದು ಮೈಂಡ್ ಮ್ಯಾಪ್ ಅನ್ನ ಡಿಮ್ಯಾಂಡ್ ಮಾಡುತ್ತೆ ಅಂತ ಕಾನ್ಸೆಪ್ಟ್ಗಳಿಗೆ ಒಂದು ಮೈಂಡ್ ಮ್ಯಾಪ್ ಅನ್ನ ಮಾಡಿ ಇಟ್ಕೊಂಡ್ಬಿಡಿ. ಬಟ್ ಮೈಂಡ್ ಮ್ಯಾಪ್ ನೋಡ್ತಂದ್ರೆ ನೀವು ಈಸಿಯಾಗಿ ಎಲಾಬ್ರೇಟ್ ಅನ್ನೋದನ್ನ ಮಾಡ್ತಾ ಹೋಗ್ಬೋದು. ವೆರಿ ಇಂಪಾರ್ಟೆಂಟ್. ಇವೆಲ್ಲ ಏನ್ ಹೆಲ್ಪ್ ಆಗ್ತಾ ಬರುತ್ತೆ? ಕ್ವಿಕ್ ರಿವಿಸನ್ ಮೈಂಡ್ ಮ್ಯಾಪ್ ಆಗ್ಬೋದು, ಈ ಸಮ್ಮರೀಸ್ ಆಗ್ಬೋದು, ಈ ಫ್ಯಾಕ್ಟ್ಸ್ ಮತ್ತೆ ಡೇಟ್ ಅನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದಾಗ್ಬೋದು, ಇವೆಲ್ಲವನ್ನು ಕೂಡ ಕ್ವಿಕ್ ರಿವಿಷನ್ಸ್ಗೆ ನಿಮ್ಗೆ ಹೆಲ್ಪ್ ಆಗ್ತಾ ಬರುತ್ತೆ. ಇನ್ನೊಂದು ಆನೆಸ್ಟ್ ಆಗಿರ್ಬೇಕು. ನಾವು ಆನೆಸ್ಟ್ ಆಗಿರ್ಬೇಕು ಇಲ್ಲಿ. ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಏನು ಓದ್ತೀವಿ ಅನ್ನೋ ಭ್ರಮೆಲೆ ಇದ್ಬಿಡ್ತೀವಿ. ಬರೀ 24 ಗಂಟೆ ಮೆಟೀರಿಯಲ್ ಸಿಕ್ಬಿಡುತ್ತೆ. ಯಾವ್ದೋ ಒಂದು ಮೆಟೀರಿಯಲ್, ಫಾರ್ ಎಕ್ಸಾಂಪಲ್ NCC ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ಕೊಳ್ತೀರಾ, ಕೂತ್ಕೊಂಡು ನೀಟಾಗಿ ಕೂತ್ಕೊಂಡು ಓದ್ಬಿಡ್ತೀರಾ. ಇಲ್ಲಿ ನಿಮಗೆ ನೀವು ಹಾನೆಸ್ಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಬರೀ ಓದೋದ್ರ ಜೊತೆಗೆ ಬರೆಯೋದು ಕೂಡ ಇರಬೇಕು. ಏನು ಓದಿರ್ತೀರಾ ಅದು ಬರೆಯೋದು. ಯಾಕಂದ್ರೆ ಈ ಎಕ್ಸಾಮ್ ನಿಮ್ಮ ಕ್ಯಾಲಿಬರ್ ಚೆಕ್ ಮಾಡೋದು ರೈಟಿಂಗ್ ಅಲ್ಲಿ. ನಿಮಗೆ ನಾಲೆಡ್ಜ್ ಎಷ್ಟಿದೆ, ಸೊಸೈಟಿಲಿ ಬರೋ ಇಶ್ಯೂಸ್ ಗಳನ್ನ ಯಾವ ರೀತಿ ನೀವು ಸಾರ್ಟ್ ಔಟ್ ಮಾಡ್ತೀರಾ, ಫೇಸಸ್ ಇದೆ, ಅವೆಲ್ಲನೂ ಕೂಡ ಇಲ್ಲಿ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ನಿಮಗೆ ನೀವು ಹಾನೆಸ್ಟ್ ಆಗಿರ್ಬೇಕಾಗುತ್ತೆ. ಹಾನೆಸ್ಟ್ ಆಗಿರ್ಬೇಕು ಅಂದ್ರೆ ಏನು? ಒಳ್ಳೆ ಮೆಟೀರಿಯಲ್ಸ್ ನ ಕಲೆಕ್ಟ್ ಮಾಡಬೇಕು, ಒಳ್ಳೆ ಮೆಂಟರ್ ನ ಚೂಸ್ ಮಾಡ್ಕೋಬೇಕು, ಪ್ರಾಕ್ಟೀಸ್ ಕರೆಕ್ಟ್ ಆಗಿರ್ಬೇಕು. ಮಿನಿಮಮ್ 2 to 3 hours ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ ಹತ್ರ ಬರ್ತಿದ್ದಲ್ಲಿ ಮಿನಿಮಮ್ 6 hours ಪ್ರಾಕ್ಟೀಸ್ ಕಡೆಗೆ ನಾವು ಗಮನ ಹರಿಸಬೇಕು. ಫಾರ್ ಎಕ್ಸಾಂಪಲ್ GS ಪೇಪರ್ ನಾನು ಪ್ರಾಕ್ಟೀಸ್ ಮಾಡ್ತಿದ್ರೆ ಎಕ್ಸಾಮ್ ಹತ್ರ ಬಂದಾಗ ಮಾರ್ನಿಂಗ್ 10 o'clock ಹಂಗೆ ನಾವು ಮಾಡ್ಬೇಕು. GS 2 ಗೆ ಮಾಡ್ತೀನಿ ಅಂದ್ರೆ 2 o'clock ಹಂಗೆ ಮಾಡ್ಬೇಕು. GS 3 ಗೆ ಮಾಡ್ತೀನಿ ಅಂತಂದ್ರೆ ಮಾರ್ನಿಂಗ್ ಮಾಡ್ಬೇಕು. GS 4 ಗೆ ಮಾಡ್ತೀನಿ ಅಂದ್ರೆ ಮತ್ತೆ 2 o'clock ಹಂಗೆ ನಾವು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಆ ಟೈಮು, ಆ ಮೈಂಡ್ ಸೆಟ್ ಎಲ್ಲನೂ ಕೂಡ ಇದು ಒಂದಕ್ಕೊಂದು ಇಂಟರ್ಲಿಂಕ್ ಇರ್ತಾ ಹೋಗುತ್ತೆ. ಸಾಮಾನ್ಯವಾಗಿ GS 1 ಯಾವಾಗ ಇರುತ್ತೆ? ಮಾರ್ನಿಂಗ್ ಟೈಮ್. GS 2 ಇರುತ್ತೆ ಆಫ್ಟರ್ನೂನ್ ಸೆಷನ್ಸ್ ಅಲ್ಲಿ 2 o'clock ಹಂಗೆ ಇರುತ್ತೆ. GS 3 ಯಾವಾಗಿರುತ್ತೆ? ಮಾರ್ನಿಂಗ್ ಇರುತ್ತೆ. GS 4 ಯಾವಾಗಿರುತ್ತೆ? 2 o'clock ಹಂಗೆ ಇರ್ತಾವ. ಸೊ ಹಾಗಾಗಿ ಆ ಟೈಮ್ ಪ್ರಕಾರ ಪ್ರಾಕ್ಟೀಸ್ ಮಾಡೋದ್ರಿಂದ ಬಹುತೇಕ ಮೈಂಡ್ ಕೂಡ ಸೆಟ್ ಆಗಿರುತ್ತೆ. ಸೊ ಇದು ಕೂಡ ನಿಮ್ಗೆ ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ನೋಟ್ಸ್ ಅನ್ನ ಮಾಡಿ, ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ಕೊಂಡು, ನೋಟ್ಸ್ ಮಾಡ್ಕೊಂಡು, ಎಲ್ಲ ರಿವಿಷನ್ಸ್ ಮಾಡ್ಕೊಂಡು ನಿಮಗೆ ನೀವು ಆನೆಸ್ಟ್ ಆಗಿರೋದನ್ನ ಬರೆಯಕ್ಕೆ ಹೋಗ್ಬೇಡಿ. ಆನೆಸ್ಟ್ ಆಗಿರೋದನ್ನು ಪ್ರಾಕ್ಟೀಸ್ ಮಾಡಿ, ಬರೀರಿ, ಕರೆಕ್ಷನ್ ಮಾಡಿಸಿ. ಅಯ್ಯೋ ಅವ್ರು ಏನ್ ಅನ್ಕೋಬಿಡ್ತಾರೆ, ಸೊ ನನ್ನ ರೈಟಿಂಗ್ ಚೆನ್ನಾಗಿಲ್ಲ, ಇವೆಲ್ಲ ಅನ್ಕೊಂಡಿತ್ತು ಅಂದ್ರೆ ಎಕ್ಸಾಮ್ ಇಂದ ಹೊರಡೆ ಬರ್ಬೇಕಾಗುತ್ತೆ. ಸೊ ಹಾಗಾಗಿ ಜಸ್ಟ್ ನಿಮಗೆ ನೀವು ಆನೆಸ್ಟ್ ಆಗಿರೋ ಕಡೆಗೆ ಫೋಕಸ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಸೊ ಹೌದಲ್ಲ? ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಏನ್ ಮಾಡ್ಬೋದು ನಾವು? ಸೊ ಇದ್ರ ಜೊತೆಗೆ ಆನ್ಸರ್ ರೈಟಿಂಗ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಇವ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಎವ್ರಿ ಡೇ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತೀವಿ. ಈ ಎವ್ರಿ ಡೇ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಏನ್ ಸಿಗುತ್ತೆ? ಸೊ ಕ್ಲಿಯರ್? ನಿಮಗೆ ನಿಮ್ ಥಾಟ್ಸ್ ಏನಿದೆ, ಸೊ ನೀವು ಆನ್ಸರ್ ರೈಟಿಂಗ್ ಮಾಡೋದ್ರಿಂದ ನಿಮ್ ಥಾಟ್ಸ್ ಡೆವಲಪ್ ಆಗುತ್ತೆ. ಸೊ ಅಂದ್ರೆ ಈ ಕ್ವಶನ್ಸ್ ಏನ್ ಕೇಳಿದಾನೆ ಆ ಒಂದು ಥಾಟ್ಸ್ ಡೆವಲಪ್ ಆಗುತ್ತೆ. ಆ ಆನ್ಸರ್ ಅನ್ನು ನೀವು ಇಲ್ಲಿ ಮಾಡ್ತಾ ಹೋಗ್ಬೋದು. ಅಂದ್ರೆ ನಿಮಗಿರುವಂತ ಥಾಟ್ಸ್ ಏನಿದೆ, ಈ ಥಾಟ್ಸ್ ಅನ್ನ ಆರ್ಗನೈಸ್ ಆಗಿ ಬರೀಲಿಕ್ಕೆ ಹೆಲ್ಪ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಹೌದಲ್ಲ? ತಲೆ ನಿಮ್ಗೆ 108 ಐಡಿಯಾಗಳು ಬರ್ತವೆ, ಬಟ್ ಅವನೇನ್ ಮಾಡ್ತಾರೆ, 108 ಕಾನ್ಸೆಪ್ಟ್ ಬರ್ತವೆ, ಬಟ್ ಆ ಕ್ವಶನ್ಸ್ ಡಿಮ್ಯಾಂಡ್ ಮಾಡ್ತಿದ್ದೆ 150 ವರ್ಡ್ಸ್ ಅಂತ ವರ್ಡ್ಸ್ ಲಿಮಿಟ್ ಕೊಟ್ಬಿಡ್ತಾರೆ. ನೀವೇನ್ ಮಾಡ್ಬೇಕು? ನಿಮ್ಮ ಹತ್ರ ಎಷ್ಟೇ ಕಂಟೆಂಟ್ ಇದ್ರು ಕೂಡ ಅದು ಜಸ್ಟ್ 150 ವರ್ಡ್ಸ್ಗೆ 250 ವರ್ಡ್ಸ್ಗೆ ನೀವು ಇಲ್ಲಿ ಕನ್ಸೈಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಆ ಥಾಟ್ಸ್ ಗಳನ್ನ ಮಿನಿಮೈಸ್ ಮಾಡ್ಬೇಕಾಗತ್ತೆ. ಆ ಥಾಟ್ಸ್ ಗಳು ಏನ್ ಬರ್ತಾ ಇದೆ ಅದೆಲ್ಲ ಕನ್ಸ್ಟ್ರಕ್ಟಿವ್ ಆಗಿ ರೆಡಿ ಮಾಡಿ ಒಂದು ಕಡೆಗೆ ಆನ್ಸರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾವುದು? ಪ್ರಾಕ್ಟೀಸ್ ಮಾಡೋದ್ರಿಂದ. ಸೊ ಕ್ಲಿಯರ್? ಹಾಗಾದ್ರೆ ಪ್ರಾಕ್ಟೀಸ್ ಮಾಡ್ಬೇಕು ನಾವು ಏನೆಲ್ಲ ಫಾಲೋ ಮಾಡಬೇಕು? ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ ಆ ಕ್ವಶನ್ಸ್ ಏನ್ ಡಿಮ್ಯಾಂಡ್ ಮಾಡ್ತಿದೆ ಅದನ್ನ ನೋಡ್ಬೇಕು. ಅಂದ್ರೆ ಆ ಕ್ವಶನ್ಸ್ ಏನ್ ಡಿಮ್ಯಾಂಡ್ ಮಾಡ್ತಿದೆ. ಸೊ ಆಕ್ಚುಲಿ ಅಂತಂದ್ರೆ ಆ ಕ್ವಶನ್ ನೋಡ್ತಿದಾಗ್ಲೇನೆ ಈ ಪೆನ್ಸಿಲ್ ತಗೊಂಡು ಅಥವಾ ಪೆನ್ ತಗೊಂಡು ನೀವೇನ್ ಮಾಡಿ, ಮಾರ್ಕ್ ಅನ್ನ ಮಾಡಿ. ಏನ್ ಕೀವರ್ಡ್ಸ್ ಇದೆ ಆ ಕ್ವಶನ್ಸ್ ಅಲ್ಲಿ, ವೆರಿ ವೆರಿ ಇಂಪಾರ್ಟೆಂಟ್. ಆ ಕೀವರ್ಡ್ಸ್ ನೋಡಿ, ಅವನು ಡಿಸ್ಕಸ್ ಅಂತ ಕೇಳಿದನ, ಅನಲೈಸ್ ಅಂತ ಕೇಳಿದನ, ಕಮೆಂಟ್ಸ್ ಅಂತ ಕೇಳಿದನ, ಸೊ ಅದ್ರಲ್ಲಿ ಚರ್ಚಿಸಿ ಅಂತ ಕೇಳಿದನ, ವಿಶ್ಲೇಷಿಸಿ ಅಂತ ಕೇಳಿದನ, ವಿವರಿಸಿ ಅಂತ ಕೇಳಿದನ. ಹೌದಲ್ಲ? ಫಸ್ಟ್ ಅದನ್ನ ಫೈಂಡ್ ಔಟ್ ಮಾಡಿ. ಅಥವಾ ವ್ಯತ್ಯಾಸವನ್ನ ತಿಳಿಸಿ ಅಂತ ಕೇಳಿದನ, ಸೊ ಡಿಫರೆನ್ಸ್ ಕೇಳಿದಾನೆ. ಈ ತರದ್ದು ಅವನೇನ್ ಡಿಮ್ಯಾಂಡ್ ಮಾಡ್ತಿದೆ ಕ್ವಶನ್ಸ್, ಫಸ್ಟ್ ಅದನ್ನ ಫೈಂಡ್ ಔಟ್ ಮಾಡಿ. ಆ ಕ್ವಶನ್ಸ್ ಅಲ್ಲಿ ಕೀವರ್ಡ್ಸ್ ಗಳನ್ನ ನೀವು ಇಲ್ಲಿ ಫೈಂಡ್ ಔಟ್ ಮಾಡಿ. ಇದಾದ್ಮೇಲೆ ಒಂದು ಆನ್ಸರ್ ಫ್ರೇಮ್ ವರ್ಕ್ ಅನ್ನ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಸೊ ನಿಯರ್ಲಿ ಈ ಆನ್ಸರ್ ಫ್ರೇಮ್ ವರ್ಕ್ ಮಾಡ್ಕೊಳ್ಳೋಕೆ ಒಂದು 40 ರಿಂದ 50 ಸೆಕೆಂಡ್ಗಳು ಸಾಕಾಗುತ್ತೆ. ನಿಮ್ಗೆ ಅಷ್ಟು ಟೈಮ್ ಕೂಡ ಸಿಗುತ್ತೆ. 40 ರಿಂದ 50 ಸೆಕೆಂಡ್ಗಳಲ್ಲಿ ಅಥವಾ 30 ರಿಂದ 40 ಸೆಕೆಂಡ್ಗಳಲ್ಲಿ ನೀವೇನ್ ಮಾಡ್ಬೋದು, ಆ ಆನ್ಸರ್ ಏನ್ ಡಿಮ್ಯಾಂಡ್ ಮಾಡ್ತಾ ಇದೆ ಅಂತ ಹೇಳಿ ಆ ಕೀವರ್ಡ್ಸ್ ಗಳನ್ನ ಹಾಕೊಂಡು ಆನ್ಸರ್ ಫ್ರೇಮ್ ವರ್ಕ್ ಅನ್ನ ಒಂದು ಮಾಡ್ಕೊಂಡು ಈ ಆನ್ಸರ್ಗೆ ಇಲ್ಲಿ ಇಂಟ್ರೊಡಕ್ಷನ್ ಆಗ್ತಿದೆ, ಇದು ಬಾಡಿ, ಇದು ಕನ್ಕ್ಲೂಷನ್ ಆಗ್ತೀನಿ ಅಂತ, ಮತ್ತೆ ಏನು ಕಂಟೆಂಟ್ ಬರ್ತಿದ್ರು ಒಳಗಡೆ ಅಂತ ಸಣ್ಣದಾಗಿ ನೀವು ಬರ್ಕೊಂಡು ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಪ್ರೆಸೆಂಟೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾವುದು ನಾವಿಲ್ಲಿ ಮೊದಲನೇದಾಗಿ ಇಂಟ್ರೊಡಕ್ಷನ್.
ನಾ ಇಂಟ್ರೊಡಕ್ಷನ್ ಹೇಳ್ತಿದ್ದೆ, ಆಗ್ಲೇ ಹೇಳಿದೆ, ಸಬ್ಜೆಕ್ಟ್ ಓದ್ಬೇಕಾದ್ರೆ ಸಬ್ಜೆಕ್ಟ್ ವೈಸ್ ವೊಕಾಬ್ಯುಲರಿನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಹೌದಲ್ಲ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅವರು ಕೂಡ ಕೊಟ್ಟಿರ್ತಾರೆ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಕೊಂಡು ಕರೆಕ್ಷನ್ ಮಾಡ್ತಿರ್ತಾರೆ, ಆ ಸಬ್ಜೆಕ್ಟ್ ರಿಲೇಟೆಡ್ ಬರ್ತಿದ್ದೀರಾ ಅಂತ ಫಸ್ಟ್ ಚೆಕ್ ಮಾಡ್ತಾರೆ. ಸೊ ಹಾಗಾಗಿ ಆ ಸಬ್ಜೆಕ್ಟ್ ರಿಲೇಟೆಡ್ ಇದ್ರೆ ಅವನಿಗೆ ಕಂಟೆಂಟ್ ಗೊತ್ತಿದೆ ಅನ್ನೋದು ತೀರ್ಮಾನಕ್ಕೆ ಅವರು ಬರ್ತಾರೆ. ವೆರಿ ಇಂಪಾರ್ಟೆಂಟ್. ಹಾಗಾಗಿ ನೀವೇನ್ ಮಾಡ್ತಾ ಬನ್ನಿ, ವೊಕಾಬ್ಯುಲರಿ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈ ತರ ನಿಮ್ಗೆ ಗೊತ್ತಿರುವಂತಹ ಕ್ವಶನ್ಸ್ ಏನ್ ಡಿಮ್ಯಾಂಡ್ ಮಾಡ್ತಿದೆ ಆ ರೀತಿಯಲ್ಲಿ ಒಂದು ಇಂಟ್ರೊಡಕ್ಷನ್ ನ ಕೊಡಬೇಕಾಗುತ್ತೆ. 15 to 20 ವರ್ಡ್ಸ್ 25 ವರ್ಡ್ಸ್ ಅಲ್ಲಿ ನೀವೇನ್ ಮಾಡ್ಬೇಕು, ಇಂಟ್ರೊಡಕ್ಷನ್ ನ ಕೊಡ್ಬೇಕು. ಮತ್ತೆ ಅವನೇನ್ ಡಿಮ್ಯಾಂಡ್ ಮಾಡ್ತಿದ್ನಲ್ಲ ಆ ಡಿಮ್ಯಾಂಡೆಡ್ ಫಾರ್ಮೇಟ್ಗೆ ಒಂದು ಪ್ರಿಸೈಸ್ ಆನ್ಸರ್ ನ ರೆಡಿ ಮಾಡಿ ನೀವು ಕೊಡ್ಬೇಕು. 150 ವರ್ಡ್ಸ್ ಕೇಳಿದ್ರೆ 150 ವರ್ಡ್ಸ್, 100 ವರ್ಡ್ಸ್ ಕೇಳಿದ್ರೆ 100 ವರ್ಡ್ಸ್, ಅಥವಾ 250 ವರ್ಡ್ಸ್ ಕೇಳಿದ್ರೆ 250 ವರ್ಡ್ಸ್ಗೆ ನೀವು ಪ್ರಿಸೈಸ್ ಬಾಡಿ ನಿಮ್ಮ ಥಾಟ್ಸ್ ಗಳನ್ನು ಕೂಡ ಆನ್ಸರ್ ರೈಟಿಂಗ್ ರೆಡಿ ಮಾಡ್ಬೇಕಾಗುತ್ತೆ. ಆನ್ಸರ್ ರೈಟಿಂಗ್ ರೆಡಿ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಕ್ವಶನ್ಸ್ ಡಿಮ್ಯಾಂಡ್ ಮಾಡಿದ್ರೆ ಜಾಸ್ತಿ ಇರುತ್ತೆ, ಬಟ್ ವರ್ಡ್ ಲಿಮಿಟ್ ಬಂದು 150 ಇರುತ್ತೆ. ಹಾಗಾಗಿ ನೀವೇನ್ ಅಬ್ಸರ್ವ್ ಮಾಡ್ಬೇಕು, ಫಸ್ಟ್ ವರ್ಡ್ ಲಿಮಿಟ್ ಏನ್ ಹೇಳ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಬಂದಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಥವಾ ಮಾಡಲ್ ಆನ್ಸರ್ ತಗೊಂಡು ಕ್ವಶನ್ಸ್ ಹೇಗೆ ಮಾಡ್ಬೇಕು ಅನ್ನೋದು ಕೂಡ ನಿಮಗೆ ಡಿಸ್ಕಸ್ ಮಾಡ್ತಾ ಬರ್ತೀವಿ. ಹೆಲ್ಪ್ ಆಗುತ್ತೆ ನಿಮ್ಗದು. ವರ್ಡ್ ಲಿಮಿಟ್ ನ ನೋಡ್ಬೇಕಾಗುತ್ತೆ. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ಆ ವರ್ಡ್ ಲಿಮಿಟ್ ಅಲ್ಲೇ ಬರೀ 150 ವರ್ಡ್ಸ್ ಅಂದ್ರೆ ಮ್ಯಾಕ್ಸಿಮಮ್ 150 ವರ್ಡ್ಸ್ ಒಳಗಡೆ ಕಂಪ್ಲೀಟ್ ಮಾಡ್ಬೇಕು. ಒಂದು 5 or 10 ವರ್ಡ್ಸ್ ವೇರಿಯೇಷನ್ ಪ್ಲಸ್ ಆರ್ ಮೈನಸ್ ನೀವು ಅದರಲ್ಲೇ ಆನ್ಸರ್ ನ ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಜಾಸ್ತಿ ಬರೋ ಟೈಮ್ ಇಲ್ಲ ನಮಗೆ. ಟಾಸ್ಕ್ ಇರೋದೇನೋ 3 hours 21 ಕ್ವಶನ್ಸ್ ಅವರೇಜ್ ಬರುತ್ತೆ. 20 or 21 ಕ್ವಶನ್ 3 hours ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು. ಅದೇ ಟಾಸ್ಕ್ ಇರೋದು. ಹೌದಲ್ಲ, ಆ ಕಂಪ್ಲೀಟ್ ಮಾಡ್ಬೇಕಂದ್ರೆ ವರ್ಡ್ಸ್ ಲಿಮಿಟ್ ನಮ್ಗೆ ಗೊತ್ತಿದೆ ಅಂತ ಪುಟಗಟ್ಟಲೆ ಬರೀಲಿಕ್ಕೆ ಆಗಲ್ಲ. ಅಲ್ಲೂ ಕೂಡ ನಿಮಗೆ ಪೇಜಸ್ ಗಳ ಲಿಮಿಟ್ ಇರುತ್ತೆ. ಸೊ ಹಾಗಾಗಿ ಇವಾಗಿಂದನೇ ಪ್ರಾಕ್ಟೀಸ್ ಮಾಡೋದ್ರಿಂದ ಆ ವರ್ಡ್ಸ್ ಲಿಮಿಟ್ ತಲೆಗೆ ಬರುತ್ತೆ. ಆ ವರ್ಡ್ಸ್ ಲಿಮಿಟ್ ತಲೆಯಲ್ಲಿ ಓಡ್ತಾನೆ ಇರ್ಬೇಕು. ಇದು 150 ವರ್ಡ್ಸ್, 250 ವರ್ಡ್ಸ್ ಅಥವಾ ಏನ್ ಕೇಳಿದಾರೆ ಆ ವರ್ಡ್ಸ್ಗೆ ನೀವು ಕನೆಕ್ಟ್ ಆಗ್ಬೇಕು. ಹೌದಲ್ಲ, ಈ ನಿಮ್ಮ ಆನ್ಸರ್ ಇನ್ನು ಚೆನ್ನಾಗಿ ಬರಬೇಕು ಅಂದ್ರೆ ಏನು, ಇವಾಗ ಆನ್ಸರ್ ಮಾಡೋದನ್ನ ಆ ಫ್ಯಾಕ್ಟ್ಸ್ ಮತ್ತೆ ಫಿಗರ್ಸ್ ಗಳನ್ನ, ಫ್ಯಾಕ್ಟ್ಸ್ ಜಾಸ್ತಿ ನಿಮ್ಗೆ ಗೊತ್ತಿರೋದು ಫ್ಯಾಕ್ಟ್ಸ್ ಗಳನ್ನ ಹಾಕೋ ಮುಖಾಂತರ ಆನ್ಸರ್ ವ್ಯಾಲ್ಯೂಸ್ ನ ಇನ್ನೂ ಕೂಡ ಅದನ್ನ ನೀವು ಎಚ್ ಮಾಡ್ತಾ ಬರಬಹುದು. ಫ್ಯಾಕ್ಟ್ಸ್ ಮತ್ತೆ ಡೇಟಾವನ್ನ ಕೂಡ ಹಾಕ್ಬಹುದು. ಹೌದಲ್ಲ, ಇದೆಲ್ಲ ಆದ್ಮೇಲೆ ನಿಮ್ಮೊಂದು ಕನ್ಕ್ಲೂಷನ್ ಬರ್ತೀರ. ಆ ಕ್ವಶನ್ಸ್ ಕನ್ಕ್ಲೂಷನ್ ಬರ್ಬೇಕಾದ್ರೆ ಆ ಕನ್ಕ್ಲೂಷನ್ ಕೊಡ್ಬೇಕಾದ್ರೆ ಪಾಸಿಟಿವ್ ಕನ್ಕ್ಲೂಷನ್ ಕೊಡೋದನ್ನ ಅಭ್ಯಾಸ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಪಾಸಿಟಿವ್ ಕನ್ಕ್ಲೂಷನ್ಸ್ ಆಗ್ಬೋದು ಅಥವಾ ಪ್ರೋಗ್ರೆಸಿವ್ ಐಡಿಯಾಸ್ ಗಳ ಮುಖಾಂತರ ನೀವು ಕನ್ಕ್ಲೂಷನ್ ಹೆಂಗ್ ಮಾಡೋದು. ಪ್ರೋಗ್ರೆಸಿವ್ ಐಡಿಯಾಸ್ ಗಳ ಮುಖಾಂತರ ನೀವು ಕನ್ಕ್ಲೂಷನ್ ಹೆಂಗ್ ಮಾಡಿದ್ರೆ ಬಹುತೇಕ ನಿಮಗೆ ಒಳ್ಳೆ ಆನ್ಸರ್ ರೈಟಿಂಗ್ ಆಗುತ್ತೆ. ಇದನ್ನ ಒಂದೇ ದಿನದಲ್ಲಿ ಬರೋದಿಲ್ಲ. ಇವಾಗೆಲ್ಲ ಓದ್ಬಿಟ್ಟು ಎಕ್ಸಾಮ್ ಅಲ್ಲಿ ನಿಮಗೆ ಏನ್ ಡೇಟ್ ನೆಕ್ಸ್ಟ್ ಬಿಡ್ತಾನೆ ಆ ಡೇಟ್ ಎಲ್ಲ ಬಿಟ್ಟು ಎಕ್ಸಾಮ್ ಕುತ್ಕೊಂಡು ಬರೆದ್ರೆ ಎಕ್ಸಾಮ್ ಕ್ಲಿಯರ್ ಆಗ್ಬೇಡ. ಅದ್ರ ಬದಲು ಪ್ರಾಕ್ಟೀಸ್ ನಾವಿಲ್ಲಿ ಮಾಡ್ಬೇಕಾಗುತ್ತೆ. ಸೊ ಹೌದಲ್ಲ, ಇವಾಗ ಟೆಸ್ಟ್ ಅನ್ನ ಬರೆದ್ರಿ, ಟೆಸ್ಟ್ ಬರೋ ಫಾರ್ ಎಕ್ಸಾಂಪಲ್ ಎನ್ಸಿಸಿ ಟೆಸ್ಟ್ ತಗೊಂಡಿದ್ರ ಅಂತ ಅನ್ಕೊಳ್ಳಿ, ಟೆಸ್ಟ್ ಬರೀತೀರಾ. ಆ ಟೆಸ್ಟ್ ಬರೆದ ಮೇಲೆ ನಾವು ಕೂಡ ರಿವ್ಯೂ ಕೊಟ್ಟಿರ್ತೀವಿ. ನೀವೇನ್ ಮಾಡ್ಬೇಕು, ಇದಾದ್ಮೇಲೆ ಆ ಟೆಸ್ಟ್ ಅಥವಾ ನೀವು ಪ್ರಾಕ್ಟೀಸ್ ನ ಮಾಡಿದ್ಮೇಲೆ ನಿಮ್ಮದೇ ಆದ ಒಂದು ಸ್ವಾಟ್ ಅನಾಲಿಸಿಸ್ ನ ಮಾಡ್ಕೊಳ್ಳಿ. ನಿಮ್ಮ ಸ್ಟ್ರೆಂತ್, ವೀಕ್ನೆಸ್, ಹೌದಲ್ಲ, ಎಲ್ಲ ಅಪರ್ಚುನಿಟೀಸ್ ಇದೆ ಅದನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಆನ್ಸರ್ ಬೆಸ್ಟ್ ಆಗಿ ಬರೀಲಿಕ್ಕೆ ಅವೆಲ್ಲವನ್ನ ನೋಡ್ಕೊಂಡು ಒಂದು ಸ್ವಾಟ್ ಅನಾಲಿಸಿಸ್ ನ ಮಾಡ್ಕೋಬೇಕಾಗುತ್ತೆ ನಿಮ್ಮ ಆನ್ಸರ್ ಮೇಲೆ. ಅಂದ್ರೆ ಈ ಸ್ವಾಟ್ ಅನಾಲಿಸಿಸ್ ಯಾವ್ದು ಆಧಾರದ ಮೇಲೆ, ನೀವು ಬರೆಯುತ್ತಿರುವ ಟೆಸ್ಟಿನ ಪ್ರಾಕ್ಟೀಸ್ ಆಧಾರದ ಮೇಲೆ ಸ್ವಾಟ್ ಅನಾಲಿಸಿಸ್ ನ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಮತ್ತೆ ನೆಕ್ಸ್ಟ್ ಟೆಸ್ಟ್ ಬರೀಬೇಕು. ಇವಾಗ ಆಲ್ರೆಡಿ ಒಂದೊಂದು ಕ್ವಶನ್ಸ್ ಒಂದೊಂದು ಪೇಪರ್ ಬರ್ದಿದ್ದೀನಿ. ಇವಾಗ ಒಂದು ಸರ್ ಹೇಳಿರ್ತಾರೆ, ಯಾರು XYZ ಅನ್ನೋ ವ್ಯಕ್ತಿ ಏನ್ ಮಾಡಿರ್ತಾರೆ, ಈ ಮಿಸ್ಟೇಕ್ ಮಾಡಬೇಡ ಅಂತ ಹೇಳಿರ್ತಾರೆ. ಆ ಮಿಸ್ಟೇಕ್ ಗಳನ್ನ ಫೈಂಡ್ ಔಟ್ ಮಾಡಿ ನೀವು ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಅದು ಆಗದೆ ಇರೋ ತರ ನೋಡ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಮಿಸ್ಟೇಕ್ಸ್ ಗಳನ್ನ ನಾವು ಇಲ್ಲಿ ಅವಾಯ್ಡ್ ಮಾಡಬೇಕು. ಇಲ್ಲಿ ಈ ಟೆಸ್ಟ್ ಅಲ್ಲಿ ಆಗಿರೋ ಮಿಸ್ಟೇಕ್ ಗಳನ್ನ ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಆಗದಿರೋ ಲೆವೆಲ್ ಅದನ್ನ ಮೇಂಟೈನ್ ಮಾಡಬೇಕು. ಸೊ ರೆಗ್ಯುಲರ್ ಪ್ರಾಕ್ಟೀಸ್ ಇರಬೇಕು. ಇದ್ರ ಜೊತೆಗೆ ನೀವೇನ್ ಮಾಡಬೇಕು, ಒಂದಷ್ಟು ಫ್ಲೋರ್ ಚಾರ್ಟ್ ಗಳ ಮುಖಾಂತರ ಪ್ರೆಸೆಂಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಡಯಾಗ್ರಾಮ್ ಗಳ ಮುಖಾಂತರ ಅಭ್ಯಾಸ ಮಾಡ್ಕೋಬೇಕು. ಸೊ ಫ್ಲೋರ್ ಚಾರ್ಟ್ ಹಾಕೋದ್ರಿಂದ, ಡಯಾಗ್ರಾಮ್ಸ್ ಹಾಕೋದ್ರಿಂದ, ಫಾರ್ ಎಕ್ಸಾಂಪಲ್ ಈಗ 3 ಪಾಯಿಂಟ್ ಇದೆ ಅಂತ ಅನ್ಕೋಣ. ಈ 3 ಪಾಯಿಂಟ್ ಇತ್ತು ಅಂತಂದ್ರೆ ಇಲ್ಲಿಂದು ನಾವು ತ್ರಿಭುಜಾಕೃತಿಯನ್ನು ಕೊಟ್ಟು ಇದು ಅಥವಾ ಒಂದು ಟ್ರಯಾಂಗಲ್ ಶೇಪ್ ನ ಕೊಟ್ಬಿಟ್ಟು ಇಲ್ಲಿ 3 ಪಾಯಿಂಟ್ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬಹುದು. 3 ಪಾಯಿಂಟ್ ಅನ್ನ ಹಾಕ್ಬೋದು. ಸೊ 3ಕ್ಕಿಂತ ಜಾಸ್ತಿ ಇದೆ. ಎಕ್ಸಾಂಪಲ್ ಹೇಳ್ತೀನಿ ನಾನು, ಇವಾಗ 6 ಪಾಯಿಂಟ್ ಇತ್ತು ಅಂತ ಅನ್ಕೊಳ್ಳಿ. ಈ 6 ಪಾಯಿಂಟ್ ಇತ್ತು ಅಂದ್ರೆ ನಾವೇನ್ ಮಾಡಬಹುದು, ಸೊ ಈ ರೀತಿಯಲ್ಲಿ ಕೊಡ್ಬೋದು. ಸೊ ಈ ರೀತಿ ಡಯಾಗ್ರಾಮ್ ಹಾಕಿ, ಸೊ ಇಲ್ಲಿ 1 2 3 4 5 6 ಅಂದ್ರೆ ಇಲ್ಲಿ ಪಾಯಿಂಟ್ ಅಂದ್ರೆ ಒಂದು ಸಣ್ಣ ಡಯಾಗ್ರಾಮ್ ಹಾಕೋ ಮುಖಾಂತರ ಏನು, ಸೊ ನಿಮಗೆ ನಾಲೆಡ್ಜ್ ಇದೆ, ಎಲ್ಲಾ ಕಂಟೆಂಟ್ ಇವರು ಇದರಲ್ಲೇ ಹೊಂದಿರ್ತಾರೆ ಅಂತ ಹೇಳಿ ಜಸ್ಟ್ ಅದನ್ನ ನೋಡಿ ಕೂಡ ಮುಂದೆ ಹೋಗುವ ಸಾಧ್ಯತೆ ಇರುತ್ತೆ. ಅಂದ್ರೆ ಆ ಇನ್ವಿಜಿಲೇಟರ್ಸ್ಗೆ ನಿಮ್ಮಿರೋ ಒಂದು ಒಳ್ಳೆ ಒಪಿನಿಯನ್ ಫಾರ್ಮ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಡಯಾಗ್ರಾಮ್ ಹಾಕೋ ಮುಖಾಂತರ ನಿಮಗೆ ಇರೋ ಕಂಟೆಂಟ್ ಅನ್ನ ಅವರು ಓದ್ಲಿಕ್ಕೆ ಹೆಲ್ಪ್ ಮಾಡ್ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಡಯಾಗ್ರಾಮ್ ಹಾಕೋದು, ಫ್ಲೋರ್ ಚಾರ್ಟ್ ಹಾಕೋದು ಇವೆಲ್ಲವನ್ನು ಕೂಡ ಟೆಸ್ಟ್ ಸೀರೀಸ್ ಇಂದಾನೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ 21 ಕ್ವಶನ್ಸ್ ಇದೆ ಅನ್ನೋದಾದ್ರೆ ನಿಮ್ಗೊಂದು 10 to 8 ಕ್ವಶನ್ಸ್ ಗಳಿಗೆ ಬಳಕೆ ಮಾಡ್ತೀರಾ ಅಂದ್ರೆ 5 to 6 ಮಾರ್ಕ್ಸ್ ಅಟ್ ಲೀಸ್ಟ್ ನಿಮ್ಗೆ ಇಲ್ಲಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಡಯಾಗ್ರಾಮ್, ಫ್ಲೋರ್ ಚಾರ್ಟ್ ಗಳನ್ನ ಹಾಕ್ಬೋದು, ಫ್ಯಾಕ್ಟರ್ಸ್, ಫಿಗರ್ಸ್ ಗಳನ್ನ ಹಾಕ್ಬೋದು. ಸಾಧ್ಯವಾದಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇವಾಗಿಂದ. ಅದು ನಿಮಗೆ ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತಾ ಬರುತ್ತೆ. ಇದೆಲ್ಲ ಆದ್ಮೇಲೆ ವೆರಿ ಇಂಪಾರ್ಟೆಂಟ್ ಏನು, ಟೈಮ್ ಮ್ಯಾನೇಜ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಫೋಕಸ್ ಮಾಡ್ಲೇಬೇಕು ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮೇಲೆ. ಯಾಕೆ,
3 hours ಟೈಮ್ ಸಿಗ್ತಾ ಇದೆ, 3 ಗಂಟೆಗಳ ಕಾಲ ಸಿಗ್ತಾ ಇದೆ. ಎಷ್ಟು ಕ್ವಶನ್ಸ್ ಇದೆ? 21 ಕ್ವಶನ್ಸ್ ಇದೆ, ಅಥವಾ 20 ಕ್ವಶನ್ಸ್ ಇದೆ, ಅಥವಾ ಮೇ ಬಿ ಈ ಸ್ವಲ್ಪ ಚೇಂಜ್ ಮಾಡ್ಬೋದು ರೇಷಿಯೋ. ಅಟ್ಲೀಸ್ಟ್ ಇದುವರೆಗಿರೋ 21 ಕ್ವಶನ್ಸ್ ಅವರೇಜ್ ಬರ್ತಾ ಇದೆ. ಈ 3 ಅವರ್ ಅಲ್ಲಿ ನಾನು 21 ಕ್ವಶನ್ಸ್ ಟಚ್ ಮಾಡಲೇಬೇಕು. ಅದು ಟೆಟ್ ಸೀರೀಸ್ ಅಲ್ಲೇ ಇರಬೇಕು. ಮೊದಲ ಕಂಡೀಷನ್ ಏನು? 21 ಕ್ವಶನ್ಸ್ಗೂ ಆನ್ಸರ್ ಮಾಡಬೇಕು, ಹೌದಲ್ಲ? ಆ ಕ್ವಶನ್ಸ್ ಅಲ್ಲಿ ಇರುವ ಕೇಳಿದ ಕೀವರ್ಡ್ಸ್ ಆ ರಿಲೇಟೆಡ್ ಆನ್ಸರ್ ಮಾಡಬೇಕು. ಸೊ ಕ್ಲಿಯರ್? ಆ ಕ್ವಶನ್ಸ್ ಅಲ್ಲಿ ಏನ್ ಡಿಮ್ಯಾಂಡ್ ಮಾಡ್ತಿದೆ ಆ ಡಿಮ್ಯಾಂಡ್ ಆಧಾರದ ಮೇಲೆನೆ ನಾವು 21 ಕ್ವಶನ್ಸ್ಗೂ ಅಥವಾ 20 ಕ್ವಶನ್ಸ್ಗಳಿಗೂ ನಾವಿಲ್ಲಿ ಆನ್ಸರ್ ಅನ್ನ ಮಾಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಬಟ್ ಅವ್ರೆ ಈ ಆನ್ಸರ್ ಮಾಡ್ಬೇಕಾದ್ರೆ ನಮ್ಗೆ ಟೈಮ್ ಎಷ್ಟು ಸಿಗುತ್ತೆ? ಕೆಲವೊಬ್ರು ಟೆಟ್ ಸೀರೀಸ್ ಬರೀಬೇಕು, ನಮ್ಮಲ್ಲಿ ಏನು ಪ್ರಾಕ್ಟೀಸ್ ಮಾಡೋದು ನೋಡ್ತಿರ್ತೀವಲ್ಲ, 21 ಕ್ವಶನ್ಸ್ ಅಟೆಂಡ್ ಮಾಡ್ಲಿಕ್ಕೆ ಆಗ ಬರೀ 18 ಮಾಡ್ತಾರೆ, 16 ಮಾಡ್ತಾರೆ, ಕೆಲವೊಬ್ರು 10 ಮಾಡ್ತಾರೆ. ಸೊ ಇದು ರೇಷಿಯೋ ಜಾಸ್ತಿ ಆಗಬೇಕು. 21ಗೆ 21 ಮಸ್ಟರ್ಡ್ಸ್ ಅಟೆಂಡ್ ಮಾಡ್ಲೇಬೇಕು. ಆ ಲೆವೆಲ್ ಹೋಗ್ಬೇಕು. ಅಥವಾ 1 ಕ್ವಶನ್ಸ್ ಬಿಟ್ಟರು ಕೂಡ ನಿಮಗೆ ಅಟ್ಲೀಸ್ಟ್ ನೀವು ಅಟೆಂಡ್ ಮಾಡಿ ಏನೋ ಗೊತ್ತಿರೋದು ಅಟೆಂಪ್ಟ್ ಹಾಕಿದಿರ 3 ಮಾರ್ಕ್ಸ್ ಬರಲಿ ಪರವಾಗಿಲ್ಲ, ನೀವು ಎಲ್ಲೋ ತಗೊಂಡು ಹೋಗುತ್ತೆ ಸ್ಕೋರ್ ಅಲ್ಲಿ. ಸೊ ಹಾಗಾಗಿ ಈಚ್ ಅಂಡ್ ಎವರಿ ಕ್ವಶನ್ಸ್ ತಗೊಂಡು ಹೋಗ್ಬೇಕು. ಸೊ ಮತ್ತೆ ಕೀವರ್ಡ್ಸ್ ಗಳ ಮೇಲೆ ವರ್ಕೌಟ್ ಮಾಡಬೇಕು. ಆದ್ರೆ ಎಷ್ಟು ನಿಮಿಷ ಟೈಮ್ ಸಿಗುತ್ತೆ? 21 ಕ್ವಶನ್ಸ್ ಇದೆ ಅಂತಂದ್ರೆ ಅವರೇಜ್ ನಿಮ್ಗೆ ಟೈಮ್ ಸಿಗೋದು ಒಂದು ಕ್ವಶನ್ಸ್ಗೆ ನಿಮ್ ಸಾಮಾನ್ಯವಾಗಿ 8 ನಿಮಿಷ 57 ಸೆಕೆಂಡ್ ಸಿಗುತ್ತೆ. ಅಂದ್ರೆ 3 ಅವರ್ಸ್ 180 ಮಿನಿಟ್ಸ್ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ? 8 ನಿಮಿಷ 57 ಸೆಕೆಂಡ್ ಸಿಗುತ್ತೆ. 8 ಮಿನಿಟ್ಸ್ ಅಂತಂದ್ರೆ ಈ 8 ಮಿನಿಟ್ಸ್ ಆನ್ಸರ್ ಬರೀಲಿಕ್ಕೆ ಇಟ್ಕೋಬಹುದು ನಾವು. ಈ 57 ಸೆಕೆಂಡ್ ಏನು ಆನ್ಸರ್ ಫ್ರೇಮ್ ಮಾಡ್ಕೊಳ್ಳಿಕ್ಕೆ ಇಟ್ಕೋಬಹುದು, ಹೌದಲ್ಲ? ಈ ಕ್ವಶನ್ಸ್ ನೋಡ್ತೀರಾ, ಇದ್ರೊಳಗಡೆ ಏನೆಲ್ಲ ಕಂಟೆಂಟ್ ಹಾಕ್ಬೇಕು ಸಣ್ಣದಾಗಿ ಒಂದ್ಸಲ ಆನ್ಸರ್ ಫ್ರೇಮ್ ವರ್ಕ್ ಮಾಡ್ಕೊಳ್ಳಿಕ್ಕೆ ಒಂದು 40 ರಿಂದ 50 ಸೆಕೆಂಡ್ಸ್ಗಳು ಇಟ್ಕೊಂಡು ಮಿಕ್ಕದೆಲ್ಲವನ್ನು ಕೂಡ 8 ಮಿನಿಟ್ಸ್ ಅಲ್ಲಿ 150 ವರ್ಡ್ಸ್ ಬರೆಯುವಂತ ಚಾಲೆಂಜ್ ನೀವು ಇಲ್ಲಿ ತಗೋಬೇಕಾಗುತ್ತೆ. ಯಾಕಂದ್ರೆ ನಿಯರ್ಲಿ 3 ಅವರ್ಸ್ ಅಲ್ಲಿ 4000 ವರ್ಡ್ಸ್ ನೀವು ಬರಿಬೇಕು ಅಂತಂದ್ರೆ ಸಾಮಾನ್ಯವಾಗಿ ಇಷ್ಟು ಟೈಮ್ ಅಂತೂ ಡಿಮ್ಯಾಂಡ್ ಹಾಗೆ ಆಗುತ್ತೆ. ಸೊ ಹಾಗಾಗಿ ನೀವಿಲ್ಲಿ 8 ನಿಮಿಷಕ್ಕೆ ನೀವಿಲ್ಲಿ ಫಿಕ್ಸ್ ಆಗ್ಬೇಕಾಗುತ್ತೆ. ಈಚ್ ಕ್ವಶನ್ಸ್ 8 ಮಿನಿಟ್ಸ್ ಸಿಗ್ತಾ ಇದೆ. ಒಂದು 40 ರಿಂದ 50 ಸೆಕೆಂಡ್ ಅಥವಾ 57 ಸೆಕೆಂಡ್ಸ್ ಅಲ್ಲಿ ಆನ್ಸರ್ ಕನ್ಸ್ಟ್ರಕ್ಷನ್ ಅಥವಾ ಫ್ರೇಮ್ ವರ್ಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡು ನೀವು ಅಟೆಂಪ್ಟ್ ಅನ್ನ ಕೊಡ್ತಾ ಹೋಗ್ಬೇಕು. ಸೊ ಕ್ಲಿಯರ್? ಹಾಗಾಗಿ 3 ಅವರ್ಸ್ ಕೂಡ ವಿತೌಟ್ ರೆಸ್ಟ್ ಆಗಿ ತಗೊಂಡು ಹೋಗ್ಬೇಕು. ನಿಮ್ಮ ಬ್ರೈನ್ ಅದೇ ಕೆಲಸವನ್ನ ಮಾಡ್ತಿರ್ಬೇಕಾಗುತ್ತೆ. ಇಲ್ಲೂ ಕೂಡ ರೆಸ್ಟ್ಲೆಸ್ ಅಥವಾ ರೆಸ್ಟ್ ಅಂತ ಕೊಡಕ್ ಆಗಲ್ಲ. ನಾವಲ್ಲಿ ಎನರ್ಜಿ ಫ್ಲೋ ಈಸಿಯಾಗಿ ಹಾಕ್ಬೇಕು, ಆ ತರ ಮೇಂಟೈನ್ ಮಾಡ್ಬೇಕು. ಇದಕ್ಕೇನು? ಪ್ರಾಕ್ಟೀಸ್. ಇವತ್ತು ನೀವು ಬರೀತಿರೋ ಪೆನ್ನಿಂದ ಹಿಡಿದು ಪ್ರತಿಯೊಂದು ಕೂಡ ನೀವು ಕೂತ್ಕೊಳ್ಳೋ ಪೊಸಿಷನ್ಸ್ ಕೂಡ ಮ್ಯಾಟರ್ ಆಗುತ್ತೆ. ನೀವು ಬರೆಯೋ ಪೆನ್ನು ಕೂಡ ಮ್ಯಾಟರ್ ಆಗುತ್ತೆ. ಈ ವಿಷಯದಲ್ಲಿ ನೀವು ಸಪೋರ್ಟ್ ಮಾಡೋ ರೀತಿಯಲ್ಲಿ ನೀವು ಯಾವ್ದ್ರಲ್ಲಿ ಈಸಿಯಾಗಿ ಬರೀಲಿಕ್ಕಾಗುತ್ತೋ ಆ ಪೆನ್ನ ಬಳಕೆಯನ್ನ ಮಾಡಬೇಕಾಗುತ್ತೆ, ಹೌದಲ್ಲ? ಅಷ್ಟೇ ವರ್ಕ್ ಕೂತ್ಕೊಂಡು ವರ್ಕ್ ಮಾಡ್ಬೇಕಾಗುತ್ತೆ. 3 ಅವರ್ಸ್ ಮೈಂಡ್ ಸೆಟ್ ಮಾಡಬೇಕಾಗುತ್ತೆ. 10 to 1 o'clock, 2 to 5 o'clock ಈ ರೀತಿಯಲ್ಲಿ ಟೈಮ್ ಸೆಟ್ ಅನ್ನ ಮಾಡ್ಕೊಂಡು ವರ್ಕೌಟ್ ಮಾಡ್ಬೇಕಾಗುತ್ತೆ. ಮೊದಲು ಡಿಸ್ಟರ್ಬೆನ್ಸ್ಗಳು ಆಗ್ತಾ ಇರುತ್ತೆ, ಆ ಡಿಸ್ಟರ್ಬೆನ್ಸ್ ಇಂದ ಹೊರಗಡೆ ಬಂದು ಮಾಡ್ಬೇಕಾಗುತ್ತೆ, ಹೌದಲ್ಲ? ಸೊ ಹೀಗಾಗಿ ಈ ಸೆಲ್ಫ್ ಡಿಸ್ಟ್ರಕ್ಷನ್ ಮಾಡ್ಕೊಳ್ತಾ ಇರ್ತಾರೆ ಕೆಲವೊಬ್ರು. ಅಯ್ಯೋ ನೆಕ್ಸ್ಟ್ ಏನಾಗುತ್ತೋ, ಏನು ಓದಿಲ್ಲ, ಏನು ಆಗೋದಿಲ್ಲ. ಸೊ ನೀವೇನ್ ಪ್ರಯತ್ನ ಪಡ್ತೀರಾ ಅದೇ ನಮ್ ರಿಸಲ್ಟ್ ಆಗಿರುತ್ತೆ. ಸೊ ಹಾಗಾಗಿ ಪ್ರಯತ್ನ ಇಲ್ಲಿ ಅತ್ಯಂತ ಪ್ರಮುಖವಾಗಿರೋ ಪಾತ್ರವನ್ನು ವಹಿಸುತ್ತೆ. ನೀವೇನ್ ಧೈರ್ಯ ಇದೆ ಅದೇ ನಿಮ್ಮನ್ನ ಮುಂದೆ ತಗೊಂಡು ಹೋಗುತ್ತೆ. ಸೊ ಹಾಗಾಗಿ ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡೋದ್ರ ಕಡೆಗೆ ಫೋಕಸ್ ಮಾಡಿ, ಫಲಾಫಲ ಆಮೇಲೆ ಮುಂದೆ ನೋಡ್ಕೊಳ್ಳೋಣ. ಹಾಗಾದ್ರೆ ವರ್ಕ್ ಮಾಡೋದ್ರ ಕಡೆಗೆ ನೀವು ಇಲ್ಲಿ ಫೋಕಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಸೊ ಇಷ್ಟೆಲ್ಲನೂ ಕೂಡ ನೋಡ್ತಾ ಬಂದ್ವಿ. ಹಾಗಿದ್ರೆ ನಮಗೆ NCC ಇಂದ ಟೆಟ್ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ವಿ. ಸೊ NCC ಇಂದ ಟೆಟ್ ಸೀರೀಸ್ ಸ್ಟಾರ್ಟ್ ಮಾಡ್ತಿದ್ವಿ, ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ಯಾರು ಪ್ರಾಕ್ಟೀಸ್ ಬೇಕು ಅವರು ಸೆಕ್ಷನ್ಸ್ ವೈಸ್ ಕೂಡ ತಗೋಬಹುದು. NCC ಅಲ್ಲಿ ಟೆಟ್ ಸೀರೀಸ್ ಏನ್ ಕೊಡ್ತಾ ಇದೀವಲ್ಲ, ಸೆಕ್ಷನ್ಸ್ ವೈಸ್ ಕೊಡಬಹುದು. ಫಾರ್ ಎಕ್ಸಾಂಪಲ್ ಯಾವ ತರ ಕೊಡ್ತಾ ಹೋಗ್ತೀವಿ, ಇವಾಗ ಸೆಕ್ಷನ್ ಪೇಪರ್ GS ಪೇಪರ್ 1. ಈ GS ಪೇಪರ್ 1 ನಲ್ಲಿ ನಾವು ಯಾವ್ದು ಫಸ್ಟ್ GS ಪೇಪರ್ 1 ಕೊಡ್ತೀವಿ. GS ಪೇಪರ್ 1 ಅಲ್ಲಿ ಏನು ಸೆಕ್ಷನ್ A ನಲ್ಲಿ ನಿಮಗೆ ಯಾವ್ದು ಇರ್ತಾ ಹೋಗುತ್ತೆ, ಹಿಸ್ಟ್ರಿ ಮತ್ತು ಕಲ್ಚರ್ ಹೆರಿಟೇಜ್ ಬಗ್ಗೆ ಇರ್ತಾ ಹೋಗುತ್ತೆ, ಇಂಡಿಯಾ ಮತ್ತೆ ಕರ್ನಾಟಕ. ಇದು ಕೂಡ ಇಷ್ಟು ಸೆಕ್ಷನ್ಸ್ ಒಂದು ಸೆಕ್ಷನ್ಸ್ ಮೇಲೆ ಹಿಸ್ಟ್ರಿಗೆ 21 ಕ್ವಶನ್ಸ್ 50 ವರ್ಡ್ಸ್ ಗೆ ಕೊಟ್ಟು ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಸೊ ಕ್ಲಿಯರ್? ಒಂದ್ ರೆಡಿ. ಫಾರ್ ಎಕ್ಸಾಂಪಲ್ ನಮಗೆ ನಮಗೆ ಹಿಸ್ಟ್ರಿಯಲ್ಲಿ ವೀಕ್ ಇದ್ದೀನಿ, ನನಗೆ ಯೂನಿಟ್ ವೈಸ್ ಬೇಕು ಅಂತಂದ್ರೆ ಮತ್ತೆ ಇದರಲ್ಲಿರೋ 6 ಯೂನಿಟ್ ಮೇಲೂ ಕೂಡ ನಿಮಗೆ ಟೆಟ್ ಸೀರೀಸ್ ನಾವು ಇಲ್ಲಿ ತಗೋಬಹುದು. ಯೂನಿಟ್ ವೈಸ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಸೇಮ್ ನಿಮಗೆ ಸೆಕೆಂಡ್ ಕಾನ್ಸೆಪ್ಟ್ ಯಾವುದು, ಸೋಸಿಯಾಲಜಿ. ಸೊ ನೀವು ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನ ಏನಿದೆ ಇದಕ್ಕೂ ಕೂಡ ಟೆಸ್ಟ್ ಇರುತ್ತೆ. 21 ಕ್ವಶನ್ಸ್ ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ತೀವಿ. ಅಥವಾ ಇದ್ರಲ್ಲಿ ನಿಮಗೆ ಯೂನಿಟ್ ವೈಸ್ ಬೇಕಿದ್ರು ಕೂಡ ಯೂನಿಟ್ ವೈಸ್ ಕೂಡ ತಗೋಬಹುದು. ಸೊ ಇದ್ರ ಜೊತೆಗೆ ನೆಕ್ಸ್ಟ್ GS1 ಅಲ್ಲಿ ಯಾವ್ದು ಬರ್ತಾ ಹೋಗುತ್ತೆ ನಿಮಗೆ, ಸೆಕ್ಷನ್ 3 ಅಲ್ಲಿ ಬಂದಾಗ ಇಂಡಿಯನ್ ಎಕನಾಮಿ ಬರ್ತಾ ಹೋಗುತ್ತೆ, ಪ್ಲಾನ್ ಮತ್ತೆ ರೂರಲ್ ಡೆವಲಪ್ಮೆಂಟ್ ಆಗ್ಬೋದು, ಮತ್ತೆ ಡೇಟಾ ಅನಾಲಿಸಿಸ್ ಆಗಿ ಬರ್ತಾ ಹೋಗೋದು. ಇದ್ರ ಮೇಲೂ ಒಂದು ಟೆಸ್ಟ್ ಇರುತ್ತೆ. ಅಥವಾ ಇದರಲ್ಲೂ ಕೂಡ ಯೂನಿಟ್ ವೈಸ್ ನಿಮ್ಗೆ ಅವಶ್ಯಕತೆ ಇದ್ರೆ ತಗೋಬಹುದು. ಅಂದ್ರೆ ಒಂದು GS ಪೇಪರ್ 1ಗೆ ಮಿನಿಮಮ್ 3 ಟೆಸ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ಯೂನಿಟ್ ವೈಸ್ ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ರೆ ಅದ್ ಮಾತ್ರ ತಗೊಳ್ಳಿ. ಟೈಮ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ, ಟೈಮ್ ಲಿಮಿಟ್ ಕಡಿಮೆ ಇರೋದ್ರಿಂದ. ಸೊ ಹಾಗಾಗಿ ಯಾರಿಗೆ ಸೋಸಿಯಾಲಜಿ ನಾನು ವೀಕ್ ಇದಕ್ಕೆ ಫಸ್ಟ್ ಟೈಮ್ ಬರೀತಾ ಇದ್ದೀನಿ, ನಮಗೆ 7 ಯೂನಿಟ್ ಬರುತ್ತೆ. 7 ಯೂನಿಟ್ಗೂ ಟೆಸ್ಟ್ ಬೇಕು, 7 ಯೂನಿಟ್ಗೂ ಕೂಡ ನೀವು ಇಲ್ಲಿ ಟೆಸ್ಟ್ ಅನ್ನ ತಗೋಬಹುದು. ಯೂನಿಟ್ ವೈಸ್ ಆದ್ರೂ ತಗೋಬಹುದು ಅಥವಾ ಯಾವ್ದ್ರ ಮೇಲೆ ತಗೋಬಹುದು, ಇಲ್ಲ ಸೆಕ್ಷನ್ಸ್ ವೈಸ್ ಆದ್ರೂ ಕೂಡ ತಗೋಬಹುದು. ಫಸ್ಟ್ ಸೆಕ್ಷನ್ಸ್ ವೈಸ್ ಇಲ್ಲಿ ಕವರ್ ಮಾಡ್ಕೊಳ್ತಾ ಬರ್ತೇವೆ. ಸೊ ಇದು ಆದ್ಮೇಲೆ ನಾವೇನ್ ಮಾಡಬಹುದು, ನೆಕ್ಸ್ಟ್ ನೋಡೋದಾದ್ರೆ GS ಪೇಪರ್ 2.
GS ಪೇಪರ್ 2 ಅಲ್ಲೂ ಕೂಡ 3 ಟೆಸ್ಟ್ ಆಗುತ್ತೆ. ಈಚ್ ಟೆಸ್ಟ್ ಅಲ್ಲಿ 21 ಕ್ಯಾರಿ ಆಗುತ್ತೆ. ಇದ್ರಲ್ಲಿ ಯಾವುದು ಜಿಯೋಗ್ರಫಿ ಮೇಲೆ ಫಸ್ಟ್ ಟೆಸ್ಟ್ ಸೆಕ್ಷನ್ ಎ ನಲ್ಲಿ, ಸೆಕ್ಷನ್ ಬಿ ನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಇರುತ್ತೆ, ಸೆಕ್ಷನ್ ಸಿ ನಲ್ಲಿ ಯಾವುದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಮ್ಯಾನೇಜ್ಮೆಂಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮೇಲೆ ನಿಮಗೆ ಟೆಸ್ಟ್ ಇರ್ತಾ ಹೋಗುತ್ತೆ. ನೀವು ಪಬ್ಮ್ಯಾಡ್ ಅಲ್ಲಿ ಬೇಕಿದ್ರೆ ಪ್ರತಿ ಒಂದು ಚಾಪ್ಟರ್ಸ್ ಮೇಲೆ ಕ್ವಶನ್ ಅಂಡ್ ಆನ್ಸರ್ ಕೊಡಿ ಸರ್ ಅಂತಂದ್ರೆ ಈಚ್ ಅಂಡ್ ಎವರಿ ಇದ್ರ ಮೇಲೂ ಕೂಡ ಕ್ವಶನ್ ಅಂಡ್ ಆನ್ಸರ್ ನ ಕೊಡ್ತೀವಿ. ಅಥವಾ ನಿಮ್ಗೆ ಯಾರಾದ್ರು ಮನೆಗೆ ಬೈ ಮಾಡ್ಕೋಬೇಕು ಆನ್ಸರ್ ಅನ್ನ ಕ್ವಶನ್ ಅಂಡ್ ಆನ್ಸರ್ ಅನ್ನಿದ್ರೆ ಬೈ ಕೂಡ ನೀವು ಮಾಡ್ಕೊಂಡು ವಿತ್ ಸಿನಾಪ್ಸಿಸ್ ಕೂಡ ಕೊಡ್ತೀವಿ. ಕಾರಣ ಇಂಗ್ಲಿಷ್ ಎರಡಲ್ಲೂ ಕೂಡ ಇದು ಅವೈಲೇಬಲ್ ಇರುತ್ತೆ. ಇವನ್ ಕಾನ್ಸ್ಟಿಟ್ಯೂಷನ್ ಕೂಡ ಹೌದು, ಯಾವ ಸಬ್ಜೆಕ್ಟ್ ವೀಕ್ ಇದೀರಾ ಅದು ತಗೊಂಡು ನೀವು ಇಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಸೊ ಕ್ಲಿಯರ್. ಇದಾದ್ಮೇಲೆ GS1 GS2 ಆಯ್ತು. ವೆರಿ ಇಂಪಾರ್ಟೆಂಟ್ ಯಾವುದು GS3. ಸೊ GS3 ಅಲ್ಲೂ ಕೂಡ ನಿಮಗೆ ಯಾವ್ದು ನಿಮಗೆ 3 ಸೆಕ್ಷನ್ಸ್ ಬರ್ತಾ ಹೋಗುತ್ತೆ. ಸೆಕ್ಷನ್ ಏನೆಲ್ಲ ಯಾವ್ದು ಬರ್ತಾ ಹೋಗುತ್ತೆ, ತಂತ್ರಜ್ಞಾನ. ಹೌದಲ್ಲ, ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಭಾರತದ ಅಭಿವೃದ್ಧಿಯಲ್ಲಿ ವಿಜ್ಞಾನ ತಂತ್ರಜ್ಞಾನದ ಪಾತ್ರ, ಸಾರ್ವಜನಿಕ ವಲಯದಲ್ಲಿ ಮಾಹಿತಿ ತಂತ್ರಜ್ಞಾನ, IT ಮೇಲೆ ಕ್ವಶನ್ಸ್ ಇರುತ್ತೆ, ಇದರಲ್ಲಿ ಟೆಕ್ನಾಲಜಿ ಮೇಲೆ ಕ್ವಶನ್ಸ್ ಇರುತ್ತೆ, ಎಕನಾಮಿ ಮೇಲೂ ಕೂಡ ಕ್ವಶನ್ಸ್ ನ ಕೇಳ್ಬಿಡ್ತಾರೆ ಇಲ್ಲಿ. ಹಾಗಾಗಿ ಈ 3 ಕೂಡ ಸಾಮಾನ್ಯವಾಗಿ ಸೆಕ್ಷನ್ ಎ ನಲ್ಲಿ ಸಿಗ್ತಾ ಬರುತ್ತೆ GS3 ನಲ್ಲಿ. ಈ 3 ಬಗ್ಗೆ ಕೂಡ ಇಲ್ಲಿ ಇಂಡಿವಿಜುವಲ್ ಆಗಿರೋ ತಗೊಳ್ಳಿ ಅಥವಾ ಕಾಂಪ್ರಹೆನ್ಸಿವ್ ಆದ್ರೂ ಕೂಡ ಸೆಕ್ಷನ್ ವೈಸ್ ಕೂಡ ನೀವು ತಗೋಬಹುದು. ಮತ್ತೆ ಸೆಕೆಂಡ್ ಒನ್ ಯಾವುದು, ನೈಸರ್ಗಿಕ ವಿಜ್ಞಾನ ಬಗ್ಗೆ ಮಾತಾಡ್ತಾವೆ, ನ್ಯಾಚುರಲ್ ಸೈನ್ಸ್ ಬಗ್ಗೆ, ಲೈಫ್ ಸೈನ್ಸ್ ಬಗ್ಗೆ, ಅಗ್ರಿಕಲ್ಚರ್ ಸೈನ್ಸ್ ಬಗ್ಗೆ ಈ ಸೆಕ್ಷನ್ಸ್ ಬಿ ನಲ್ಲಿ ಇರ್ತಾ ಹೋಗುತ್ತೆ. ಇದನ್ನು ಕೂಡ ಟೆಸ್ಟ್ ರೂಪದಲ್ಲಿ ಮೇಲೆ ತಗೊಳ್ತಾ ಹೋಗ್ಬೋದು. ಇದ್ರ ಮೇಲೆ ಕೂಡ ಟೆಸ್ಟ್ ಇರುತ್ತೆ. ಮತ್ತೆ EVS ಮೇಲೆ, ಪರಿಸರ ಅಧ್ಯಯನ ಮೇಲೆ ಕೂಡ ಟೆಸ್ಟ್ ಇರುತ್ತೆ. ಆ GS3 ನಲ್ಲಿ 3 ಟೆಸ್ಟ್ ಅನ್ನು ನಾವಿಲ್ಲಿ ಕಂಡಕ್ಟ್ ಮಾಡ್ತೀವಿ. ಅಥವಾ ಯೂನಿಟ್ ವೈಸ್ ಯಾವ ವೀಕ್ ಇದ್ರೆ ನೀವು ಕೂಡ ತಗೋಬಹುದು. EVS ನೋಟ್ಸ್ ಬೇಕು ತಗೋಬಹುದು, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಇಂಥ ಸಬ್ಜೆಕ್ಟ್ ಇಂದ ಯೂನಿಟ್ ಗೆ ನೋಟ್ಸ್ ಇಲ್ಲ, ಸೊ ಇನ್ಸ್ಟಿಟ್ಯೂಟ್ ಕನ್ಸ್ಟ್ರಕ್ಟ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಇದನ್ನು ತಗೋಬಹುದು. ಸೊ ಕ್ಲಿಯರ್. ಇದು GS3 ಆಯ್ತು. ಇವನ್ GS4 ಗೆ ಬಂದಾಗ NCG ಯಲ್ಲಿ ನಿಮ್ಗೆ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ. ಸೊ ಇದ್ರಲ್ಲಿ ನಿಮಗೆ ಮಹೇಂದ್ರ ಸರ್ ಅಂತ ಮಾಡ್ತಾ ಹೋಗ್ತಾರೆ. 177 ಅವರು ಸ್ಕೋರ್ ಆಗಿತ್ತು 2014 ಬ್ಯಾಚ್ KS ಅಲ್ಲಿ. ಸೊ ಹಾಗೆ ಅವ್ರದ್ದು ಕ್ಲಾಸಸ್ NCG ಅವೈಲೇಬಲ್ ಇದೆ. ನೀವು ಕ್ಲಾಸಸ್ ತಗೊಂಡು ಸೊ ನೀವೇನ್ ಆಗ್ಲೇ ಹೇಳಿದಾಗೆ ಪಬ್ಮ್ಯಾಡ್, ಸೋಸಿಯಾಲಜಿ, ಐಸಿ ಸ್ಟ್ರಾಂಗ್ ಆಯ್ತು ಅಂದ್ರೆ ಎಥಿಕ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಕೀವರ್ಡ್ಸ್ ಗಳ ಮೇಲೆ ವರ್ಕ್ ಮಾಡಿ, ಕೇಸ್ ಸ್ಟಡೀಸ್ ಗಳ ಮೇಲೆ ವರ್ಕ್ ಮಾಡಿದ್ರೆ ಬಹುತೇಕ ಇದರಲ್ಲಿ ದಿ ಬೆಸ್ಟ್ ಸ್ಕೋರ್ ಅನ್ನ ಮಾಡ್ಕೋಬಹುದು ಯಾವರಲ್ಲಿ, ಎಥಿಕ್ಸ್ ಅಲ್ಲಿ. ಸೊ ಇಲ್ಲಿಗೆ ಸೆಕ್ಷನ್ಸ್ ವೈಸ್ ಎಲ್ಲ ಕೂಡ ಇಲ್ಲಿ ಎಥಿಕ್ಸ್ ಅಲ್ಲಿ 3 ಟೆಸ್ಟ್ ಆಗುತ್ತೆ. ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ 3 ಟೆಸ್ಟ್ ಆಗುತ್ತೆ ನಿಮಗೆ. ಇಲ್ಲಿಗೆ 14 ಟೆಸ್ಟ್ ಅಷ್ಟು ಕವರ್ ಮಾಡ್ತೀವಿ ನಾವು ಇಂಡಿವಿಜುವಲ್ ಆಗಿ. ಸೆಕ್ಷನ್ಸ್ ವೈಸ್ ಇಲ್ಲಿ 14 ಟೆಸ್ಟ್ ಕವರ್ ಆಗುತ್ತೆ. ಇದಾದ್ಮೇಲೆ ನಾವೇನ್ ಮಾಡ್ತಾ ಬರ್ತೀವಿ, ನಿಮಗೆ 12 ಟೆಸ್ಟ್ ಆಗುತ್ತೆ ಇಲ್ಲಿವರೆಗೆ. ಇದಾದ್ಮೇಲೆ 2 SRT ತಗೊಳ್ತೀವಿ ನೋಡಿ. GS ಪೇಪರ್ ಆದ್ಮೇಲೆ SRT ತಗೊಳ್ತೀವಿ ನಾವು. ವೆರಿ ಇಂಪಾರ್ಟೆಂಟ್. GS ಪೇಪರ್ ಫಸ್ಟ್ ಕಂಪ್ಲೀಟ್ ಮಾಡ್ತೀವಿ ಸೆಕ್ಷನ್ಸ್ ವೈಸ್. ಯಾಕಂತಂದ್ರೆ GS1 GS2 GS3 ಈ 3 ಸ್ಟ್ರಾಂಗ್ ಆದ್ರೆ SRT ಆಟೋಮೆಟಿಕಲಿ ಸ್ಟ್ರಾಂಗ್ ಆಗುತ್ತೆ. ಎಲ್ಲಾ ಸಬ್ಜೆಕ್ಟ್ ಗಳು ಸೇರಿದ್ರೇನೆ ಇಲ್ಲಿ SRT ಹಾಕೋದು. ಅದು ಸೆಕ್ಷನ್ ಏನಿಲ್ಲ ಬರುತ್ತೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಟಾಪಿಕ್ಸ್, ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಕೇಳ್ತಾ ಹೋಗ್ತಾನೆ. ಸೊ ಹಾಗಾಗಿ ಫಸ್ಟ್ ಇದ್ರ ಮೇಲೆ ಒಂದು ಟೆಸ್ಟ್ ಇರುತ್ತೆ. ಇದಾದ್ಮೇಲೆ ರಾಜ್ಯದ ಸ್ಥಳೀಯ ವಿಷಯಗಳು, ಲೋಕಲ್ ಇಶ್ಯೂಸ್ ಮೇಲೆ, ಸ್ಟೇಟ್ ಲೋಕಲ್ ಇಶ್ಯೂಸ್ ಮೇಲೆ ನಿಮಗೆ ಟೆಸ್ಟ್ ಇರ್ತಾ ಬರುತ್ತೆ. ಸೊ ಎರಡನ್ನೂ ಕೂಡ SRT ಕೂಡ ಕಂಪ್ಲೀಟ್ ಆಗ್ತದೆ. ಇಲ್ಲಿಗೆ ಇಂಡಿವಿಜುವಲ್ ಆಗಿ ಮುಗಿತಾ ಬಂತು. ಇದು ಮುಗಿಸ್ಕೊಂಡು ನಾವೇನ್ ಮಾಡ್ತಾ ಹೋಗ್ತೀವಿ, ಎಕ್ಸಾಮ್ ಯಾವ ರೀತಿ ಇಲ್ಲಿದೆಯೋ ಅದೇ ರೀತಿಯಲ್ಲಿ ನಿಮಗೆ ಒಂದು ಫುಲ್ ಲೆಂತ್ ಟೆಸ್ಟ್ ನ ಕೊಡ್ತೀವಿ. ಈ ಫುಲ್ ಲೆಂತ್ ಟೆಸ್ಟ್ ಅಲ್ಲಿ ಏನೆಲ್ಲ ಕವರ್ ಮಾಡ್ತಾ ಬರ್ತೀವಿ, ಮೊದಲದಾಗಿ ಜನರಲ್ ಕನ್ನಡ ಇರುತ್ತೆ, ಜನರಲ್ ಇಂಗ್ಲಿಷ್ ಇರುತ್ತೆ. ಜನರಲ್ ಇಂಗ್ಲಿಷ್ 150 ಮಾರ್ಕ್ಸ್ಗೆ, ಜನರಲ್ ಕನ್ನಡ 150 ಮಾರ್ಕ್ಸ್ಗೆ ಇರುತ್ತೆ. ಅದು ನಿಮಗೆ ಪಾಸಿಂಗ್ ಪೇಪರ್ ನಿಮ್ಗೆ ಗೊತ್ತಿರಬೇಕು. ಇದಾದ್ಮೇಲೆ ಎಸ್ಸೆ ರೈಟಿಂಗ್ ಇಟ್ಟಿರ್ತೀವಿ, ಸೆಕ್ಷನ್ ಎ ಮತ್ತೆ ಸೆಕ್ಷನ್ ಬಿ ಇದಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಯಾವುದು, GS ಪೇಪರ್ 1 ಗೆ ಹೋಗ್ತೀವಿ. ಇದು ಕೂಡ ಟೆಸ್ಟ್ ಫುಲ್ ಲೆಂತ್ ಪೇಪರ್ ಎಲ್ಲಾನು ಸೇರಿಸಿ ಇಲ್ಲಿ 21 ಕ್ವಶನ್ಸ್ ಇರುತ್ತೆ ನಿಮಗೆ. ಇದಾದ್ಮೇಲೆ ನಿಮಗೆ GS 2 ಗೆ ಹೋಗ್ತೀವಿ. ಸೊ ಇಲ್ಲಿ GS 2 ಗೆ ಹೋಯ್ತು ಅಂತಂದ್ರೆ GS 2 ಕೂಡ ನಿಮಗೆ 3 ಸೆಕ್ಷನ್ ಇಂದ ಮತ್ತೆ 21 ಕ್ವಶನ್ಸ್ ಇರುತ್ತೆ. ಇದ್ರ ಮೇಲೆ ಟೆಸ್ಟ್ ಆಗುತ್ತೆ. GS 3 ಗೆ ಹೋಗ್ತೀವಿ. GS 3 ಅಲ್ಲಿ 3 ಸೆಕ್ಷನ್ಸ್ ಇಂದ 1 ಟೆಸ್ಟ್ ಇರುತ್ತೆ, ಫುಲ್ ಲೆಂತ್ ಟೆಸ್ಟ್. ಇದು ಕೂಡ ಪ್ರಾಕ್ಟೀಸ್ ಆಗುತ್ತೆ. ಮತ್ತೆ GS 4 ಅಲ್ಲಿ ಬಂದಾಗ ಎಥಿಕ್ಸ್ ಇರುತ್ತೆ ನಿಮಗೆ. ಇದು ಕಾಂಪ್ರಹೆನ್ಸಿವ್ ಆಗಿ 21 ಕ್ವಶನ್ಸ್ ಇರುತ್ತೆ. ಇದು ಕೂಡ ಒಂದು ಟೆಸ್ಟ್ ಆಗುತ್ತೆ. ಇಲ್ಲಿಗೆ 7 ಟೆಸ್ಟ್ ಫುಲ್ ಲೆಂತ್ ಅಲ್ಲಿ ಕಂಪ್ಲೀಟ್ ಆಯ್ತು. ಮತ್ತೆ ಸೇಮ್ ರಿಪೀಟ್ ಆಗುತ್ತೆ. ಮತ್ತೆ 7 ಟೆಸ್ಟ್ ಏನಾಗುತ್ತೆ ನಿಮಗೆ, ಆಸ್ ಯೂಶುವಲ್ ಕನ್ನಡ ಇಂಗ್ಲಿಷ್ ಕೂಡ ಕವರ್ ಆಗುತ್ತೆ, ಎಸ್ ರೈಟಿಂಗ್ ಕವರ್ ಆಗುತ್ತೆ, GS 1 ಕವರ್ ಆಗುತ್ತೆ, GS 2 ಕವರ್ ಆಗುತ್ತೆ, GS 3 ಕವರ್ ಆಗುತ್ತೆ, ಅಂಡ್ GS 4 ಕೂಡ ಕವರ್ ಆಗುತ್ತೆ. ಇಲ್ಲಿಗೆ ಫುಲ್ ಲೆಂತ್ ಪೇಪರ್ ಅಲ್ಲಿ ನಿಮಗೆ 14 ಟೆಸ್ಟ್ ಆಯ್ತು. ಓವರ್ ಆಲ್ ನಿಮಗೆ 14 ಸೆಕ್ಷನ್ಸ್ ವೈಸ್ ಸಿಗ್ತಾ ಇದೆ, ಪ್ಲಸ್ 14 ನಿಮಗೆ ಫುಲ್ ಲೆಂತ್ ಅಲ್ಲಿ ಸಿಗ್ತಾ ಇದೆ. ಟೋಟಲ್ ನಿಮಗೆ 28 ಟೆಸ್ಟ್ ಸಿಗುತ್ತೆ. ಸೊ ಒಂದ್ ವೇಳೆ ಎಕ್ಸಾಮ್ ಪೋಸ್ಟ್ಪೋನ್ ಆಯ್ತು ಅಂತಂದ್ರೆ ಇನ್ನೂ ಎಕ್ಸ್ಟ್ರಾ ಟೆಸ್ಟ್ ಅನ್ನ ಫುಲ್ ಲೆಂತ್ ಟೆಸ್ಟ್ ಗಳನ್ನ ತಗೊಂಡು ಇಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡೋದು. ಸಿಗುವಂತ ಟೈಮ್ಗೆ ನಾವು ಇಷ್ಟನ್ನ ಮಾಡ್ಕೋಬಹುದು. ಇದರಲ್ಲಿ ಯಾವ್ದು ವೀಕ್ ಇದೀರಾ ಅಂತದಕ್ಕೆ ಯೂನಿಟ್ ವೈಸ್ ಟೆಸ್ಟ್ ಅನ್ನ ತಗೊಂಡು ನಾವಿಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬರ್ಬೋದು. ಸೊ ಕ್ಲಿಯರ್. ಇಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಶನ್ ಆಯ್ತು. ಸೊ ಯಾರಿಗಾದ್ರೂ NCC ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಿದ್ರೆ, ಕೆಲವೊಂದು ನೋಟ್ಸ್ ಗಳ ಅವಶ್ಯಕತೆ ಇತ್ತು ಅಥವಾ ಕ್ಲಾಸಸ್ ಅವಶ್ಯಕತೆ ಇತ್ತು ಅಂತಂದ್ರೆ NCC ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಇದೇ ಫಸ್ಟ್ ಟೈಮ್ KS ಮೇನ್ಸ್ ಗೆ ಬರೀತಾರೆ ಡೌಟ್ ಇದ್ರು ಕೂಡ ಇನ್ಸ್ಟಿಟ್ಯೂಟ್ ನ ಕಾಂಟ್ಯಾಕ್ಟ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.